ಇವತ್ತು ನಾನ್ ಬಂದಿರೋದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ಸೊ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮನೆಯ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲೆಕ್ಷನ್ ಸಂದರ್ಭದಲ್ಲಿ ತಾವು ಕಟ್ಟಿಸಿದಂತಹ ಅಥವಾ ನಿರ್ಮಾಣ ಹಂತದಲ್ಲಿದ್ದಂತಹ ಮನೆಯ ಫೋಟೋನ ಹಾಕ್ಬಿಟ್ಟು ಇದು ಹೇಗೆ ಸರಳತೆ ಆಗ್ತದೆ, ಇವ್ರು ಹೇಗೆ ಬಡವರಾಗ್ತಾರೆ ಅಂತೆಲ್ಲ. ನಾನು ಸರಳ ಅಂತ ನಾನು ಹೇಳಿಲ್ಲ. ನಾನು ಕಟ್ಟುವಾಗ ಒಂದು 60-70 ಲಕ್ಷ ರೂಪಾಯಿ ಅಂತೇಳಿ ನಾನು ಮಾಡಿದ್ದೆ. SBI ಬ್ಯಾಂಕ್ ಅಲ್ಲಿ 40 ಲಕ್ಷ ಸಾಲ, ಇದರಲ್ಲಿ ಯಾವುದು ಅಪೆಕ್ಸ್ ಬ್ಯಾಂಕ್ ಅಂತ ಇದೆಯಲ್ಲ ಅದರಲ್ಲಿ 35 ಲಕ್ಷ ರೂಪಾಯಿ ಸಾಲ ಇತ್ತು. ನನ್ನ ಮಗ ಏನೋ ಸಣ್ಣ ವ್ಯವಹಾರ ಮಾಡ್ತಾನೆ, ನನ್ನ ಮಗಳು ಒಂದು ಟೆಂಪರರಿ ಟೀಚರ್ ಹೋಗ್ತಾ ಇದ್ದಾಳೆ, ಸಾಲ ಮಾಡಿ ನಾನು ಮನೆ ಕಟ್ಟಿ ಪ್ರಾರಂಭ ಮಾಡಿದೆ. ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ಸಾರ್ವಜನಿಕರಿಗೆ ಒಂದು ಉತ್ತರ ಕೊಡ್ಬೇಕಲ್ಲ. ನಾನು ಲೋಕಾಯುಕ್ತರಿಗೆ ನಾನೊಂದು ಪತ್ರ ಬರೆದೆ. ನನ್ನ ಸಂಬಳಗಳನ್ನೆಲ್ಲ ವಗೈರೆ ಹಾಕಿ ಇಂಥ ಬ್ಯಾಂಕಲ್ಲಿ ನಂಗೆ ಇಂಥ ಸಾಲ ಇದೆ, ಇದೆಲ್ಲವನ್ನು ತನಿಖೆ ಮಾಡಿ ಲೋಕಾಯುಕ್ತರಾದ ನೀವು ನನ್ನನ್ನು ತನಿಖೆ ಮಾಡಬೇಕು ಮತ್ತು ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನೊಂದು ಪತ್ರ ಬರೆದೆ. ಅವರೆಲ್ಲವನ್ನೂ ಮಾಡಿ ಅವರೊಂದು ಸರ್ಟಿಫಿಕೇಟ್ ಕೊಟ್ಟರು. ಇದೆಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರಗಳೆಲ್ಲವೂ ಸರಿ ಇದೆ, ಯಾವುದೇ ಭ್ರಷ್ಟಾಚಾರಗಳು ನಿಮ್ಮಿಂದ ನಡೆದಿಲ್ಲ ಮತ್ತು ರಾಜಕಾರಣದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ನಾನು ದೃಢೀಕರಿಸ್ತೇನೆ ಅಂತೇಳಿ ಬರೆದೆ. ತುಂಬಾ ಕಷ್ಟ ಇತ್ತು ನಮಗೆ, ಒಂದು ಊಟಕ್ಕೂ ಕೂಡ ನಾವು ಕಷ್ಟಪಟ್ಟಿದ್ದಿದೆ. ಆವಾಗ ಬದುಕು ಕಷ್ಟಗಳೆಲ್ಲ ಸ್ವಾಭಾವಿಕವಾಗಿ ಆಗ್ತಿತ್ತು. ನಮ್ಮ ಅನ್ನ ಅಂತ ನಾವು ಅನ್ನದಗಳನ್ನ ಬಾಚಿ ಊಟ ಮಾಡಿರೋದೇ ಭೂ ಸುಧಾರಣೆ ಕಾಯ್ದೆ ಬಂದ ನಂತರ. ಅನ್ನ ಅಂತ ಇರ್ಲಿಲ್ಲ, ರಾಗಿ ಮಾಡ್ತಾ ಇದ್ರು, ಅದಕ್ಕೆ ಸ್ವಲ್ಪ ಅನ್ನ ಹಾಕ್ತಾ ಇದ್ರು. ಸರ್, ಈ ಚೇರ್ ಏನ್ ಸ್ಪೆಷಾಲಿಟಿ ಅಂತ? ಇದು ಡಾಕ್ಟರ್ VS ಆಚಾರ್ಯ ಅವರ ಕಚೇರಿಯಲ್ಲಿ ಕುಳಿತು ಜನರನ್ನು ಸಂದರ್ಶನ ಮಾಡ್ತಿರುವಂತ ಒಂದು ಚೇರ್. ಅವರ ಕುಳಿತ ಚೇರ್ ಆದ್ರಿಂದ ಆ ಚೇರಿನ ಬಗ್ಗೆ ನಮ್ಗೆ ವಿಶೇಷವಾದಂತ ಗೌರವ. ಸರ್, ಎಷ್ಟೊತ್ತು ದೇವರಿಗೆ ಅಂತ ಕೊಡ್ತೀರಿ ನಿತ್ಯ? ಮನೆಯಿಂದ ಹೊರಡುವಾಗ ದೇವರಿಗೆ ಕೈ ಮುಗಿದು ಹೋಗುದು. ನನ್ನ ಹೆಂಡತಿ ಮಕ್ಕಳದೆಲ್ಲ ಸಂಪ್ರದಾಯ, ನಂದು ಅದೇ ಸಂಪ್ರದಾಯ. ಮಗನಿಗೆ ಫ್ರೆಂಡ್ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಾ ಅಥವಾ ಹೇಗೆ? ತುಂಬಾ ಸ್ಟ್ರಿಕ್ಟ್ ತಂದೆನಾ ಹೇಗೆ ನೀವು? ಮತ್ತೆ ಒಳ್ಳೆ ಹುಡುಗ ಮಗ, ಎಂದೂ ಕೂಡ ಗೊಂದಲಕ್ಕೆ ಅದಕ್ಕೆ ಹೋದವನಲ್ಲ. ಜಗದ ಸುಖ ನಿನ್ನ ಕೈ ಸೇರಲಿ. ತಮಗೇನಾದ್ರೂ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ? ರಾಜಕೀಯಕ್ಕೆ ಬರ್ಬೇಕು ಆ ತರದ್ದೇನಾದ್ರು? ಇಲ್ಲ, ಯಾವುದೇ ರೀತಿ ಆಸಕ್ತಿ ಇಲ್ಲ. ರೀಸನ್? ಮತ್ತೆ ನಮ್ಮ ಪಾರ್ಟಿಯಲ್ಲಿ ತುಂಬಾ ಕಾರ್ಯಕರ್ತರಿದ್ದಾರೆ, ಅವರಿಗೆ ಮುಂದೆ ಪಕ್ಷ ಆಪರ್ಚುನಿಟಿಗಳನ್ನೆಲ್ಲ ಕೊಡ್ಲಿ ಅನ್ನೋದು ನನ್ನ ಅನಿಸಿಕೆ. ಗುಣವಾ ಹಂಚೋ ಸಾಹುಕಾರ. ಯಾಕೆ ಸರ್ ನಿಮ್ ಫ್ಯಾಮಿಲಿ ಅಷ್ಟೊಂದು ಸಿಂಪಲ್, ಅಷ್ಟೊಂದು ಸರಳ ಅಂತ? ನಮ್ಮ ಕುಟುಂಬ ಜೀವನದ ಪದ್ಧತಿ ಬದುಕು ಆ ರೀತಿ. ಹಾಗೆ ನಾವೆಲ್ಲ ಕೂಲಿ ಮಾಡ್ಕೊಂಡಿರೋರು. ನರೇಂದ್ರ ಮೋದಿ ಅವರ ತುಂಬಾ ಅದ್ಭುತವಾಗಿರುವಂತಹ ಫೋಟೋ ಇದೆ. ಆ ಮೋದಿ ಮತ್ತು ನಾರಾಯಣ ಫೋಟೋಗೆ ಒಂದು ಕಲಾತ್ಮಕವಾದ ಮೆರುಗು ಕೊಟ್ಟು ಬಹಳ ಚಂದದ ಪ್ರೇಮ್ ಹಾಕಿ ಮೊನ್ನೆ ದಿವಸ ತಂದು ಕೊಟ್ಟಿರ್ತಾನೆ. ಅವನ ಅದ್ರ ಹಿಂದಿರುವಂತ ಪ್ರೀತಿ, ಅದ್ರ ಶ್ರಮ ಮತ್ತು ಅವನು ಮಾಡಿರುವಂತ ಇದನ್ನೆಲ್ಲ ನೋಡಿದ ತಕ್ಷಣ ಅದಕ್ಕೆ ಯಾವ್ದಾದ್ರು ಒಂದು ರೂಪದಲ್ಲಿ ಅದು ಎದುರುಗಡೆ ಇರ್ಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಜೋಡಿಸಿದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಿಂದ ನಾನು ಪಾರ್ಲಿಮೆಂಟ್ ಸದಸ್ಯನವರೆಗೆ ನನಗೆ ಜನರು ಕೊಟ್ಟಿರುವಂತಹ ಪ್ರೀತಿ, ನಾನು ತಪ್ಪುಗಳು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿರುವುದು, ನಾನು ಸರಿಯಾದ ಕೆಲಸ ಮಾಡಿರುವಾಗ ನಿನ್ಗೆ ಒಳ್ಳೆದಾಗ್ಲಿ ಅಂತ ಹೇಳಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದು ಸಣ್ಣದಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನ್ ಬಂದಿರೋದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರ
ಹೋಮ್ ಟೂರ್ ಅನ್ನ ಮಾಡೋದಕ್ಕೆ ನಾನೀಗ ನಿಂತಿರುವಂತದ್ದು ಕೋಟಾದಲ್ಲಿ. ಸೊ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮನೆಯ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಅವರ ಹೊಸ ಮನೆ, ಕಳೆದ 2 ವರ್ಷಗಳ ಹಿಂದೆ ಕಟ್ಟಿಸಿರುವಂತಹ ಮನೆ ಅಂತ ಹೇಳ್ತಾ ಇದ್ರು. ಎಂಟರ್ ಆದ ತಕ್ಷಣ ನಮಗೆ ಬಲಭಾಗದಲ್ಲಿ ತುಳಸಿಯ ದರ್ಶನವಾಗ್ತದೆ. ಸೊ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗತ್ತೆ. ನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳಿಂದ ದಿನಚರಿ ಆರಂಭ ಆಗುತ್ತೆ. ಅದಾದ ನಂತರ ಬಲಭಾಗದಲ್ಲಿ ಒಂದು ಗಾರ್ಡನ್ ಏರಿಯಾದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಹಚ್ಚ ಹಸಿರ ವಾತಾವರಣ ಸುತ್ತಮುತ್ತಲೂ ಕೂಡ ಇದೆ. ಮತ್ತು ಇದು ಅವರ ಮನೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಫ್ಲೋರ್, 2 ಫ್ಲೋರ್ ಏನೋ ಇದ್ದಂತೆ ಇದೆ. ಮೇಲ್ಗಡೆ ಕೂಡ ಒಂದಷ್ಟು ಪಾಟ್ಗಳನ್ನ ಇಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ತುಂಬಾ ಜನ ಅವರು ಸರಳ ರಾಜಕಾರಣಿ ಅನ್ನುವಂತಹ ನಿಟ್ಟಿನಲ್ಲಿ ತುಂಬಾ ಇಷ್ಟಪಡ್ತಾರೆ. ಸರಳ ಸಜ್ಜನ ಹೌದು. ಮತ್ತು ಈ ಹೊಸ ಮನೆ ಸೊ ಇಲ್ಲಿ ಬಿಜೆಪಿಯ ಬಾವುಟ ರಾರಾಜಿಸ್ತಾ ಇದೆ. ಮತ್ತೊಂದು ಕಡೆ ನೀವು ನೋಡಬಹುದು ಬಾವಿಯ ನೀರು. ಸೊ ಪ್ರತಿಯೊಂದು ಮನೆಯಲ್ಲೂ ಕೂಡ ಬಾವಿ ಇದ್ದೇ ಇರುತ್ತೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಮತ್ತು ಉಡುಪಿ ಭಾಗದಲ್ಲಿ. ಸೊ ಅಮೃತೇಶ್ವರಿ ನಿವಾಸ. ನಾನು ತುಂಬಾ ದಿನದಿಂದ ಹೋಮ್ ಟೂರ್ ಅನ್ನ ಮಾಡಬೇಕು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ವಿ. ಸೊ ನಮಗೆ ಮನೆಗೆ ಎಂಟರ್ ಆದ ತಕ್ಷಣ ಅದ್ಭುತವಾಗಿರುವಂತಹ ದೃಶ್ಯ ಸಿಗುತ್ತೆ. ಅದು ಶ್ರೀಕೃಷ್ಣ ಪರಮಾತ್ಮನದ್ದು, ಮತ್ತೊಂದು ಕಡೆ ವಿಘ್ನ ನಿವಾರಕನದ್ದು. ಸೊ ಮನೆಗೆ ಎಂಟರ್ ಆಗಿದ್ದೀವಿ. ನಮ್ಮ ಇವತ್ತಿನ ಅತಿಥಿ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಸರಳ ಅನ್ನುವಂತಹ ಕಾರಣಕ್ಕೆ ಜನ ಅವರನ್ನ ತುಂಬಾ ಇಷ್ಟಪಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನಿಮ್ಮ ಮನೆ ಮತ್ತು ಮನದ ಮಾತನ್ನ ಜನರವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಸರ್, ಎಷ್ಟು ಖುಷಿ ಆಗುತ್ತೆ ಸಂಸದರಾಗಿ ಜನಸೇವೆಯನ್ನ ನಿರಂತರವಾಗಿ ಮಾಡುವಂತಹದ್ದು ಅಂತ? ಇಲ್ಲ, ಸಾಮಾನ್ಯವಾಗಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದನ್ನು ನೆನೆಸ್ಕೊಂಡ್ರೆ ಕೋಡತಟ್ಟು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದವನೊಬ್ಬ, ತಾಲೂಕು ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಶಾಸಕನಾಗಿ, ಪಂಚಾಯತ್ ಸದಸ್ಯನೊಬ್ಬ ಸಂಸತ್ ಭವನಕ್ಕೆ ಬರಬಹುದಾ ಅನ್ನುವಂತ ಚರ್ಚೆ ನನ್ನ ಜೀವನದಲ್ಲಿ ಇರ್ಲಿಲ್ಲ. ನಾನು ವಹಿಸಿರ್ಲಿಲ್ಲ. ಬೇರೆ ಬೇರೆ ಕಾರಣಕ್ಕೆ ನನ್ನ ಪಾರ್ಟಿ ಕೊಟ್ಟಿರುವಂತ ಅವಕಾಶಗಳು, ನನ್ನ ಹಿರಿಯರು ಕೊಟ್ಟಿರುವಂತ ಮಾರ್ಗದರ್ಶನ, ಇದರ ಅನುಭವದ ಆಧಾರದಲ್ಲಿ ನಾನು ಒಂದೊಂದೇ ಮೆಟ್ಲನ್ನ ಹತ್ತ ಇವತ್ತು ಪಾರ್ಲಿಮೆಂಟಿನಂತ ಸರ್ವೋಚ್ಚ ಸದನಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಾಯ್ತು. ಪಂಚಾಯತ್ ಸದಸ್ಯನಾಗಿ ಜನರ ಮಧ್ಯೆ ಓಡಾಡ್ಕೊಂಡಿದ್ದ ಶ್ರೀನಿವಾಸ್ ಪೂಜಾರಿ ಪಾರ್ಲಿಮೆಂಟಿಗೆ ನರೇಂದ್ರ ಮೋದಿ ಅಂತ, ಅಮಿತ್ ಶಾ ಅಂತ ಬಹಳ ಹಿರಿಯರ ಜೊತೆ, ನಮ್ಮ ಆದರ್ಶ ಅಂತ ತಿಳ್ಕೊಂಡವರ ಜೊತೆ ಸಮಾನ ಸದನದಲ್ಲಿ ಕೂತ್ಕೊಳ್ಳೋ ಅವಕಾಶ ಆದದ್ದು ಒಂದು ಯೋಗ ಅಂತ ನನ್ನ ಭಾವನೆ. ಒಟ್ಟಾರೆ ಈ ಖುಷಿ ಅನ್ನೋದಕ್ಕಿಂತ ಈ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು ಅನ್ನೋದು ಈ ಪಾರ್ಲಿಮೆಂಟ್ ಸದಸ್ಯತ್ವಕ್ಕೆ ವಿಶಿಷ್ಟವಾದಂತ ಆಯಾಮಗಳಿವೆ. ಒಂದು, ರಾಷ್ಟ್ರೀಯ ಹೆದ್ದಾರಿಯನ್ನ ಸಮರ್ಪಕಗೊಳಿಸಬೇಕು ಅಂತ ಹೇಳಿ. ಆ ಕಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಈ ಕಡೆ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಬೇರೆ ಬೇರೆ ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ವೈಜ್ಞಾನಿಕ ಇರಬಹುದು, ಅವೈಜ್ಞಾನಿಕ ಇರಬಹುದು, ವಾಹನಗಳ ಒತ್ತಡ ಇರಬಹುದು. ಎಲ್ಲದರ ಮಧ್ಯದಲ್ಲೂ ಕೂಡ ಒಂದಷ್ಟು ಒತ್ತಡಗಳ ನಡುವೆ ಆದಷ್ಟು ಸರಿ ಮಾಡಬೇಕು ಅಂತ ಶ್ರಮ ಪಡ್ತಾ ಇದ್ದೇನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಇದಕ್ಕಿಂತಲೂ ಕೆಲವು ಸಮಸ್ಯೆಗಳಿರುವಂತಹ ಪ್ರದೇಶಗಳಿದೆ. ಅದನ್ನು ಕೂಡ ನಾನೇ ಹೋಗಿ ಸ್ಥಳ ತನಿಖೆ ಮಾಡಿ ಒಂದಷ್ಟು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ರೂಪಕ್ಕೆ ತರ್ತಾ ಇದ್ದೇವೆ. ಬಹುತೇಕ ರೈಲ್ವೆ ಅನ್ನೋದು ಕೇಂದ್ರ ಸರ್ಕಾರದ ವ್ಯಾಪ್ತಿಯೊಳಗೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅಶ್ವಿನಿ ವೈಷ್ಣವ್ ಅವರು, ಸೋಮಣ್ಣ ಅವರು, ನಂಗಿಬ್ರು ಕೂಡ ತುಂಬಾ ನನ್ನ ಬಗ್ಗೆ ಬಹಳ ಪ್ರೀತಿ ತೋರಿಸೋರು ಅಂತ ನನ್ನ ಭಾವನೆ. ಆ ಕಾರಣಕ್ಕೆ ನಾನು ಕೇಳಿದಂತ ಎಲ್ಲಾ ರೈಲ್ವೆ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಸದ್ಯಲ್ಲೇ ಮಂಗಳೂರಿಂದ ಮುಂಬೈಗೆ ಹೋಗ್ಬೇಕು ಅಂತ ಹೇಳಿ ವಂದೇ ಭಾರತನ್ನ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಕೂಡ ಒಂದು ರೂಪಕ್ಕೆ ಬರುತ್ತೆ ಅಂತ ನನ್ನ ಭಾವನೆ. ಈಗಿರುವಂತ ಬೆಂಗಳೂರು ಮತ್ತು ಕಾರವಾರದ ರೈಲಿನ ಜೊತೆಯಲ್ಲಿ ಮತ್ತೊಂದು ರೈಲು ಓಡಿಸ್ಬೇಕು ಅಂತ ಇರ್ತೇವೆ. ಆದ್ರೆ ಹಳಿಗಳ ಸಮಸ್ಯೆ ಇರುವುದು ಕೂಡ ಸತ್ಯ. ಒಂದೇ ಹಳಿ ಇರುವುದಿಲ್ಲ, ಡಬ್ಬಿಂಗ್ ಆಗಿರ್ಲಿಲ್ಲ. ಯಾವ್ದಾದ್ರು ರೂಪದಲ್ಲಿ ಇದನ್ನ ಕೊಂಕಣ ರೈಲ್ವೆಯನ್ನ ಸಾಮಾನ್ಯ ರೈಲಿನ ಜೊತೆಯಲ್ಲಿ, ಭಾರತೀಯ ರೈಲ್ವೆ ಜೊತೆಯಲ್ಲಿ ವಿಲೀನ ಮಾಡಬೇಕು ಅನ್ನುವಂತ ನಮ್ಮ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ಕೂಡ ಅದ್ರ ಹಿಂದೆ ತಿರುಗಾಟ ಮಾಡ್ತಾ ಇದ್ವಿ. ನಮ್ಮ ಚಿಕ್ಕಮಗಳೂರಲ್ಲೂ ಹಾಗೆ ಇವತ್ತು ಇಲ್ಲಿಂದ ನೇರವಾಗಿ ತಿರುಪತಿಗೆ ಒಂದು ರೈಲು ಬಿಡಬೇಕು ಅನ್ನುವಂತ ಬಹಳ ಜನರ ಬೇಡಿಕೆಗೆ ಒಂದು ರೂಪ ಬರ್ತಾ ಇದೆ. ನಿನ್ನೆ ಅದನ್ನ ಮಂತ್ರಿಗಳು ಒಪ್ಪಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ರೈಲ್ವೆನ ಆದಷ್ಟು ಸಮರ್ಪಕ ಮಾಡಬಹುದಾ ಅಂತ ಯೋಚನೆ.
ತುಂಬಾ ಆತಂಕ ಇರುವುದು ಏನಂತ ಹೇಳಿದ್ರೆ ಈ ಸ್ಪರ್ಧಾತ್ಮಕವಾದ ವ್ಯವಸ್ಥೆಗಳ ನಡುವೆ BSNL ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ ಅನ್ನುವಂತ ಭಾವನೆಗಳಿದೆ. ಆ ಹಿನ್ನೆಲೆಯಲ್ಲಿ ಜಿಯೋಗೆ ಅಥವಾ ಏರ್ಟೆಲ್ಗೆ ಅಥವಾ ಬೇರೆ ಯಾವುದೋ ಖಾಸಗಿ ಮೊಬೈಲ್ ಸಂಸ್ಥೆ ಜೊತೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ BSNL ವಿಫಲ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರೀಕ್ಷಿತವಾದ ಗುರಿಯನ್ನು ಬಿಡ್ತಾ ಇಲ್ಲ ಅಂತ ಭಾವನೆಗಳಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಹೋಗುವಾಗ 217 ಟವರ್ಗಳಿತ್ತು. ಈಗ ಮತ್ತೆ 28 ಜಾಸ್ತಿ ಮಾಡಿದ್ದೇನೆ, ಮತ್ತೊಂದು 100ಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೇನೆ. ಆ 28ರಲ್ಲಿ ತುಂಬಾ BSNL ಟವರ್ಗಳಿಗೆ ನಮ್ಮ ಬ್ಯಾಟ್ರಿಗಳ ಕೊರತೆ ಇತ್ತು, ಜನರೇಟರ್ ಕೊರತೆ ಇತ್ತು, ನಿರ್ವಹಣೆ ಕೊರತೆ ಇತ್ತು, ಇದೆಲ್ಲವೂ ಇತ್ತು. ಆ ನಿರ್ವಹಣೆಯನ್ನು ಜಿಲ್ಲೆ ಯಾವ್ದೊಂದು ಏಜೆನ್ಸಿ ಅವ್ರು ಮಾಡ್ತಾ ಇದ್ರು. ಎಲ್ಲ 3 ದಿವಸಕ್ಕೆ 4 ದಿವಸಕ್ಕೆ 1 ವಾರಕ್ಕೆ ಹೀಗೆ ಬರುವಂತ ಸಂಪರ್ಕ ಇತ್ತು. ಈಗ ಅದನ್ನ ಅಂತಂತ ಕಡೆಗಳಲ್ಲಿ ಇರುವ ಕಡೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ನಿರ್ವಹಣೆ ಕೊಡಬಹುದು ಅಂತ ಯೋಚನೆ ಮಾಡಿ ಒಂದು ಆದೇಶವನ್ನ ಮಾಡಿದ್ದೇವೆ. ಅದು ಫಲಪ್ರದ ಆದ್ರೆ ಅದನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಖರ್ಚು ವೆಚ್ಚಗಳನ್ನ ಗ್ರಾಮ ಪಂಚಾಯತಿಗೆ ಕೊಡುವಂತ ಕೆಲಸಗಳನ್ನ ಮಾಡ್ತೇವೆ. ಈ ಬಾರಿ ಕಳೆದ ವರ್ಷ 93 ಬ್ಯಾಟ್ರಿಗಳನ್ನ ಕೇಂದ್ರ ಸರ್ಕಾರದ BSNL ಇಲಾಖೆಯಿಂದ ನಮ್ಮ ಟವರಿಗೆ ಬಂದಿತ್ತು. ಆ 93 ರಾಜ್ಯಕ್ಕೆ ಬಂದಲ್ಲಿ ಸುಮಾರು 52 ಚಿಕ್ಕಮಗಳೂರು ಜಿಲ್ಲೆ ಒಂದಕ್ಕೆ ಬಂದಿತ್ತು. ಹಾಗಾಗಿ ನಕ್ಸಲ್ ಪ್ರದೇಶದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ BSNL ಕೆಲಸ ಮಾಡಬೇಕು ಅನ್ನುವಂತ ನಮ್ಮ ಶ್ರಮಕ್ಕೆ ಒಂದಷ್ಟು ಸಾರ್ಥಕತೆ ಬರುತ್ತೆ ಅನ್ನುವಂತ ವ್ಯವಸ್ಥೆಗಳಿದೆ. ಪ್ರಥಮ ಬಾರಿಗೆ ಒಂದು ಟವರ್ ಅನ್ನ ಸಾಂಕೇತಿಕವಾಗಿ ಸೆಟಲೈಟ್ ಸಂಪರ್ಕಕ್ಕೆ ಕೊಟ್ಟಿದ್ದಾರೆ. ಮೊದಲೇ ಆದ್ರೂ ಯಶಸ್ವಿ ಆದ್ರೆ ಇಡೀ ಜಿಲ್ಲೆಗೆ ಅದನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೇವೆ. ಹಾಗೊಂದು ವೇಳೆ ಮಾಡಿದ್ರೆ ನಮ್ಗೆ ಈ ನೆಟ್ವರ್ಕಿನ ಸಮಸ್ಯೆಗಳೇ ಅಲ್ಲಿ ಮುಗಿಬೇಕು ಅಂತ ನಮ್ಮ ಆಸೆ. ಇದ್ರ ಮಧ್ಯದಲ್ಲಿ ಈ ಅಮೆರಿಕದ ಸ್ಟಾರ್ ಅಂತ ಯಾವುದೋ ಒಂದು ಮೊಬೈಲ್ ಬರ್ತಾ ಇದೆ. ಅದನ್ನ ನಾವು BSNL ಗೆ ಕೊಡಬೇಕು, ನಂತರ ಖಾಸಗಿಯವರಿಗೆ ಕೊಡಬೇಕು ಅನ್ನೋ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಮುಂದಿಟ್ಟಿದ್ದೇವೆ. ಒಟ್ಟಾರೆ ಅದು ಬಂದ್ರೆ ಅದು ನೇರವಾಗಿ ಸೆಟಲೈಟ್ ಇಂದ ಬರುವುದರಿಂದಾಗಿ ಬಹಳ ದೊಡ್ಡ ಬದಲಾವಣೆಗಳಾಗುತ್ತೆ, ಕ್ರಾಂತಿ ಆಗುತ್ತೆ ಅಂತ ಭಾವನೆಗಳಿದೆ. ಹೀಗೆ BSNL ಮತ್ತು ನಮ್ಮ ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದೇವೆ. ಜನೌಷಧಿ ಕೇಂದ್ರಗಳ ಸಂಪರ್ಕಗಳನ್ನ ಮಾಡಿ ಎಲ್ಲ ಜಿಲ್ಲೆಯಲ್ಲಿರುವಂತ ಎಲ್ಲ ವ್ಯಾಪಾರಿಗಳನ್ನು ಕೂಡ ನಾನು ಕರೆದು ನಿಮ್ಗಿರೋ ಸಮಸ್ಯೆಗಳೇನು, ಏನೇನ್ ಟ್ಯಾಬ್ಲೆಟ್ ಬರ್ತಾ ಇಲ್ಲ, ನಿಮ್ಗಿರೋ ತೊಂದರೆಗಳೇನು, ಯಾರು ಸರಬರಾಜು ಮಾಡ್ಬೇಕು ಅನ್ನೋದನ್ನ ಕೂಡ ಕೇಳ್ತಾ ಇದ್ದೇನೆ. ಪೆಟ್ರೋಲ್ ಬಂಕ್ಗಳ ಮತ್ತು ಗ್ಯಾಸಿನವ್ರನ್ನು ಕೂಡ ಕಾಲಕ್ಕೆ ತಿಂಗಳಿಗೆ ಮೀಟಿಂಗ್ ಕರೆದು CNGಗಳು ಏನ್ ಸಮಸ್ಯೆ ಇದೆ, ನಿಮ್ಮ ಸಾರ್ವಜನಿಕ ಸಂಪರ್ಕದಲ್ಲಿ ನಿಮ್ ಜವಾಬ್ದಾರಿ ಇದೆ, ಟಾಯ್ಲೆಟ್ ಅನ್ನು ಕ್ಲೀನ್ ಇಟ್ಕೊಳ್ಬೇಕು, ಪ್ರಯಾಣಿಕರಿಗೆ ಮುಕ್ತ ಮಾಡಬೇಕು, ಇದೆಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ನಿಮ್ ಜೊತೆಲಿ ಅವ್ರನ್ನ ಯಾರು ಕೇಳ್ತಾ ಇರ್ಲಿಲ್ಲ ಅನ್ನುವಂತ ಭಾವನೆಗಳು ಅವರಿಗೂ ಇತ್ತು, ನಮಗೂ ಇತ್ತು. ಈಗ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಈ ವಿಶ್ವಕರ್ಮ ಯೋಜನೆ ಅನ್ನುವಂತಹದ್ದು ಕೇಂದ್ರ ಸರ್ಕಾರ 12,000 ಕೋಟಿ ರೂಪಾಯಿಯನ್ನು ಕೊಟ್ಟು 18 ಸಾಂಪ್ರದಾಯಿಕ ಕುಲಕಸಬುಗಳಿಗೆ ಒತ್ತು ಕೊಡುವಂತ ಒಂದು ಯೋಜನೆ. ಉದಾಹರಣೆಗೆ ಈ ಕುಂಬಾರಿಕೆ, ಕಮ್ಮಾರಿಕೆ, ಚಮ್ಮಾರಿಕೆ ಇದೆಲ್ಲವೂ ಸೇರಿರುತ್ತೆ. ಕುಂಬಾರಿಕೆಯಲ್ಲಿ ಇವತ್ತು ಅವ್ರ ಮಡಕೆಗೆ ಬೇಡಿಕೆಗಳಿಲ್ಲ, ಆದ್ರೆ ಅದನ್ನ ಅಲಂಕಾರಿಕ ಮಡಕೆಯಾಗಿ ಪರಿವರ್ತನೆ ಮಾಡ್ಲಿಕ್ಕೆ ನಮ್ಮ ವಿಶ್ವಕರ್ಮ ಯೋಜನೆ ಸಹಾಯ ಮಾಡುತ್ತೆ. ಅವ್ರಿಗೆ ಬೇಕಾದ ಟ್ರೈನಿಂಗ್ ಕೊಡುತ್ತೆ, ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡುತ್ತೆ, ಅವ್ರಿಗೆ ಬೇಕಾದ ಮೂಲಭೂತ ಸೌಕರ್ಯ ಕೊಡುತ್ತೆ, ಇದೆಲ್ಲ ಕೊಡುತ್ತೆ. ಇದಕ್ಕೆ 12,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಕೊಟ್ಟು ಹಿಂದುಳಿದ ವರ್ಗದವರು ಸೇರಿದಂತೆ ಎಲ್ರಿಗೂ ಅನುಕೂಲ ಆಗ್ಬೇಕು ಅಂತ ಯೋಚನೆ ಮಾಡಿರ್ತಾರೆ. ಬೇರೆ ಬೇರೆ ಕಾರಣಕ್ಕೆ ಅದರ ಅನುಷ್ಠಾನದಲ್ಲಿ ಲೋಪ ಇದೆ ಅಂತ ನಮ್ಗನ್ಸೋದ್ರಿಂದ ಸಂಸದನಾಗಿ ನಾನೊಂದು 16 ಬಾರಿ ಅಧಿಕಾರಿಗಳನ್ನ ಕರೆದು ಕೆಲಸಗಳನ್ನ ಮಾಡ್ತಾ ಇರ್ತೇನೆ. ಹೀಗೆ ಕೇಂದ್ರ ಸರ್ಕಾರದ ಈ ಕೃಷಿ ಸಮ್ಮಾನ ಯೋಜನೆಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಲ್ಲಿ ಸಿಗುವಂತಹ ಸಬ್ಸಿಡಿಗಳು, ಉದಾಹರಣೆಗೆ 15 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತೆ ಯಾವ್ದಾದ್ರು ಸ್ವಂತ ಉದ್ಯೋಗ ಮಾಡುವವರಿಗೆ. ಅದ್ರ ಬೇಡಿಕೆ ಎಷ್ಟು, ಕೋರಿಕೆ ಎಷ್ಟು, ಗುರಿ ಎಷ್ಟು ಇಲ್ಲಿವರೆಗೆ ಗೊತ್ತಿರ್ಲಿಲ್ಲ. ಈ ಸಾರಿ 1 ವರ್ಷಕ್ಕೆ 250 ಗುರಿ ಇದೆ ಅಂತೇಳಿ ಗೊತ್ತಾದ ಕೂಡ ಜನ ತಾಮುಂದು ಅಂತ ಬಂದು ಬ್ಯಾಂಕಿನವ್ರ ಜೊತೆಯಾಗಿ ಮಾಡಿ ಪ್ರಥಮ ಬಾರಿಗೆ ಅದನ್ನೊಂದು ಸಂಪರ್ಕ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತೇವೆ. ಈ ಹರ್ಘರ್ ಸೂರ್ಯ ಅನ್ನುವಂತ ಯೋಜನೆಯಲ್ಲಿ 300 ಯೂನಿಟ್ ಕರೆಂಟ್ ಅನ್ನ ಮನೆಯಲ್ಲೇ ಉತ್ಪಾದನೆ ಮಾಡಿಕೊಳ್ಳುವಂತ ರೂಪ್ ಸೋಲಾರ್ ಅಂತ ಏನಿದೆ ಹರ್ಘರ್ ಸೂರ್ಯ, ಅದಕ್ಕೆ 2.5 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ ಮೂಲಕ ಸಾಲ ಕೊಡುತ್ತೆ. 72,000 ರೂಪಾಯಿ ಅದಕ್ಕೆ ಸಬ್ಸಿಡಿ ಇದೆ. ಕರ್ನಾಟಕದಲ್ಲಿ ಗೃಹಜ್ಯೋತಿ ಇರುವುದರಿಂದ ಅದರ ಬೇಡಿಕೆಗಳು ಒಂದ್ಮೇಲೆ ಇರುವುದಿಲ್ಲ. ಆದ್ರೆ ಗೃಹಜ್ಯೋತಿಯನ್ನು ಹೊರತುಪಡಿಸಿದಂತ ವ್ಯಕ್ತಿಗಳನ್ನು ಕಂಡು ನಿನ್ನೆ ಒಂದು ಕುಂದಾಪುರ ಪುರಸಭೆಯಲ್ಲಿ 17 ಜನರಿಗೆ ನಾನು ಕೊಟ್ಟು ಬಂದಿದ್ದೆ ಸಬ್ಸಿಡಿನ, 72,000 ರೂಪಾಯಿ ಅಂತ ಸಬ್ಸಿಡಿನ. ಗೃಹಜ್ಯೋತಿ ಹಾಕಿದವರು ಕೂಡ ಅದು ಗರ್ಜಿ ಆಗ್ತಾ ಇದ್ದಾರೆ. ಕಾರಣಗಳೇನೋ ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಒಟ್ಟಾರೆ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸಲಿಕ್ಕೆ ನಮ್ಮ ಇತ್ತೊಳಗೆ ಏನ್ ಕೆಲಸ ಮಾಡಬಹುದು ಅಂತ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ 18-19 ಜನ ನಾವು MP-ಗಳಿದ್ದೇವೆ ರಾಜ್ಯದಲ್ಲಿ, ನಮ್ಮ ಪಾರ್ಟಿ ಮತ್ತು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ. ಅಷ್ಟು ಜನ ಒಟ್ಟಾಗಿ ಕಾಲಕ್ಕೆ ಮೀಟಿಂಗ್ ಮಾಡ್ತೇವೆ. ಕೇಂದ್ರ ಸರ್ಕಾರ ಯೋಜನೆ ಬಗ್ಗೆ ಜನರಿಗೆ ಹೇಳ್ತೇವೆ, ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ತೇವೆ. ಈ ನಮ್ಮ ಇವತ್ತು
ಪಾಕಿಸ್ತಾನ ಪ್ರೇರಿತವಾದಂತಹ ಭಯೋತ್ಪಾದಕರು ಯಾವ ರೀತಿ ಈ ಹತ್ಯೆ ಮಾಡಿದ್ರು ಕಾಶ್ಮೀರದ ಗಡಿಯಲ್ಲಿ, ಆ ವಿಚಾರದಲ್ಲೂ ಕೂಡ ಜನರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಒಟ್ಟು ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ದೇಶದಲ್ಲಿ ಒಂದು ಕುಟುಂಬದಂತೆ ಬದುಕಬೇಕು ಅನ್ನುವಂತ ಕಲ್ಪನೆ ಗೊತ್ತುಕೊಡುವಂತ ಕೆಲಸಗಳು ನಮ್ಮಿಂದ ಆಗಬೇಕು ಅನ್ನೋದು ನಮ್ಮ ಯೋಚನೆ. ಇದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಮಗೆ ಪ್ರೇರಣೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಎಂಪಿಗಳು ಒಟ್ಟಾಗಿ ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೇವೆ. ಏನಾಗುತ್ತೆ ಅಂತ ನೋಡ್ಬೇಕು. ಓಕೆ ಸರ್, ನಾನು ಮನೆಯ ಒಳಗಡೆ ಬಂದ ತಕ್ಷಣ ಅಮೃತೇಶ್ವರಿ ಅನ್ನುವಂತಹ ಬೋರ್ಡ್ ಅನ್ನ ನೋಡಿದೆ. ಸೊ ಅದು ದೇವರ ಹೆಸರಿನಿಟ್ಟಿದಿರೋ ಹೇಗೆ ಅಂತ? ಈ ಅಮೃತೇಶ್ವರಿ ಅಂದ್ರೆ ನಮ್ಮ ಗ್ರಾಮ ದೇವರು. ನಾನು ಹೆಚ್ಚು ಕಡಿಮೆ ಈ 4, 3, 7, 9 ಒಂದು 10 ಸಾರಿ ಚುನಾವಣೆ ನಿಂತಿರ್ಬೋದು. ಇಷ್ಟೊಳಗೆ 10, 11 ಸಾರಿ ಇರ್ಬೋದು. 2 ಸತಿ ಸೋತಿದೆ, 2 ಸತಿ ಗೊತ್ತಿಲ್ಲ ನಂಗೆ. ಆ ನಾಮಿನೇಷನ್ ಹಾಕುವಾಗ್ಲೆಲ್ಲ ಆ ಗ್ರಾಮ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಹೋಗುವಂತ ನನ್ನ ಸಂಪ್ರದಾಯಗಳಲ್ಲಿ ಒಂದು. ನನ್ನ ಹೆಂಡತಿ ನನ್ನ ಮಕ್ಳಿಗೆಲ್ಲ ಆ ದೇವರನ್ನು ತುಂಬಾ ನಮ್ಮ ಗ್ರಾಮ ದೇವರು, ನಮ್ಮ ಮನೆ ದೇವರು ಅನ್ನುವಂತ ಭಾವನೆ. ಅಮೃತೇಶ್ವರಿ ಬೋರ್ಡ್ ಅನ್ನ ಅವರೇ ಹಾಕಿರ್ತಾರೆ ಮನೆಗೆ. ಓಕೆ, ಅಮೇಸಿಂಗ್ ಸರ್. ನಾನು ತಮ್ಮ ಹಳೆ ಮನೆ ಹತ್ರ ಕೂಡ ಹೋಗಿದ್ದೆ. ತುಂಬಾ ಅದ್ಭುತವಾಗಿ ತಮ್ಮ ಸಹೋದರರು ಮತ್ತು ತಮ್ಮ ಸಹೋದರಿಯರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ತುಂಬಾ ಖುಷಿ ಆಗತ್ತೆ, ಸಂಸದರಾಗಿ ನಮ್ಮವರು ಸೇವೆಯನ್ನ ಮಾಡ್ತಿದ್ದಾರೆ ಅಂತ. ಯಾಕೆ ಸರ್ ನಿಮ್ ಫ್ಯಾಮಿಲಿ ಅಷ್ಟೊಂದು ಸಿಂಪಲ್, ಅಷ್ಟೊಂದು ಸರಳ ಅಂತ? ನಾವು ಸಾಮಾನ್ಯ ಈಗ ಆ ಮನೆ ಇದೆಯಲ್ಲ, ಅದು ದೇವರಾಜ ಅರಸರು, ಗುಂಡೂರಾಯರು, ರಾಮಕೃಷ್ಣ ಹೆಗಡೆ ಅವರು ಇರುವಾಗ ಒಂದು ಸ್ಕೀಮ್ ಇತ್ತು, ಹುಡುಕೋ ಸ್ಕೀಮ್ ಅಂತೇಳಿ. ಅದ್ರಲ್ಲಿ 4,500 ರೂಪಾಯಿ ಕೊಡ್ತಾ ಇದ್ರು. 2,000 ರೂಪಾಯಿ ಸಬ್ಸಿಡಿ ಮತ್ತೆ 2,500 ರೂಪಾಯಿ ಸಾಲ. ಅದ್ರಲ್ಲಿ ನಮ್ಮ ಅಮ್ಮ ನನ್ ಕರ್ಣ ಹೋಗ್ತಾಳೆ ಅಲ್ಲಿಗೆ. ಅವ್ರು ಹೇಳ್ತಾರೆ 2,000 ರೂಪಾಯಿ ಸಾಲ ಅಂದ್ ಕೂಡ ಬೇಡ, 2,000 ರೂಪಾಯಿ ಸಬ್ಸಿಡಿ ಮಾತ್ರ ಕೊಡಿ ಅಂತೇಳಿ ದಸ್ಕತ್ತಾಗಿ 2,000 ರೂಪಾಯಿ ಸಬ್ಸಿಡಿ ತೆಗೆದುಕೊಂಡು ಬಂದು ನಾವು ದುಡ್ಡು ಹಣ ಹಾಕಿ ಕಟ್ಟಿದಂತ ಮನೆ ಅದು. ಬೇರೆ ಬೇರೆ ಕಾರಣಕ್ಕೆ ಹಾಗೆ ಇನ್ನು ಕೂಡ ಈಗ ಒಂದು 30 ವರ್ಷ ಆಗಿರ್ಬೋದು, ಹಾಗೆ ಇದೆ. ನನ್ನ ಅಮ್ಮ ಮನೆಯವ್ರಿಗೆ ಇದ್ಲು ಅದ್ರಲ್ಲಿ. ಈಗ ನಮ್ಮ ಅಕ್ಕ ಇದ್ದಾಳೆ, ನಮ್ಮ ಕುಟುಂಬದವ್ರು ಇದ್ದಾರೆ. ಸಿಂಪಲ್ ಗಿಂಪಲ್ ಅಂತೇಳಿ ಏನಿಲ್ಲ. ನಮ್ಮ ಕುಟುಂಬ ಜೀವನ ಪದ್ಧತಿ ಬದುಕು ಆ ರೀತಿ ಹಾಗೆ. ನಾವೆಲ್ಲ ಕೂಲಿ ಮಾಡ್ಕೊಂಡಿರೋರು, ಗೇಣಿ ಒಕ್ಕಲುಗಳಾಗಿ ಕೆಲಸ ಮಾಡಿದವರು. ಆ ಸಂಪ್ರದಾಯ ಮೇಲೆ ನಮ್ಮಲ್ಲಿ ಚೌಕಟ್ಟಿದೆ. ನಾನಲ್ಲಿ ಬಂದು ಬೇರೆ ಮನೆ ಕಟ್ಟಿದ್ದೆ. ಅಮೇಸಿಂಗ್ ಸರ್, ನಾನು ಒಂದಷ್ಟು ಅದ್ಭುತವಾಗಿರುವಂತಹ ಫೋಟೋಗಳನ್ನು ನೋಡ್ತಾ ಇದ್ದೆ. ಅದ್ರ ಬಗ್ಗೆ ತಾವೇ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮೊದಲನೇದಾಗಿ ಕಡಲೂರ ಮುತ್ತು ಅನ್ನುವಂತಹ ಟೈಟಲ್ ನ ಜನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಜನರ ಈ ಪ್ರೀತಿಯ ಬಗ್ಗೆ ಅಂತ? ಏನಿಲ್ಲ, ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಯುವಕ ಮಂಡಲದವರು ಒಂದು ಕಾರ್ಯಕ್ರಮದಲ್ಲಿ ನನ್ಗೆ ಗುರುತಿಸುವಂತ ಕೆಲಸಗಳನ್ನು ಮಾಡಿ ಜನರಿಗೆ ಪ್ರೀತಿಯಿಂದ ಒಂದು ಶಾಲೆ ಹಾಕಿ ಒಂದು ಸ್ಮರಣೆಯನ್ನು ಕೊಡ್ತಾರೆ. ಅದ್ರ ಜೊತೆಲಿ ಫೋಟೋ ಕೊಡ್ತಾರೆ. ಅದರಲ್ಲಿರುವಂತ ಅಕ್ಷರಗಳು ಮತ್ತು ವಾಕ್ಯಗಳೆಲ್ಲ ಕುತೂಹಲ ತೋರುತ್ತೆ. ಆ ಕಾರಣಕ್ಕೆಲ್ಲ ಇಟ್ಟಿದ್ದೆ ಮಾಡಿ. ಕಡ್ಲೂರ್ ಮುತ್ತು ಅಂತೇಳಿ ಅವ್ರು ಬರ್ದದ್ದು. ಹೀಗೆ ಒಬ್ಬೊಬ್ರು ಪ್ರೀತಿಯಿಂದ ಬರೀತಾರೆ, ಎಲ್ರಿಗೂ ಬರೀತಾರೆ, ನನಗೂ ಬರೆದಿದ್ದಾರೆ. ಓಕೆ, ಮತ್ತೊಂದು ಕಡೆ ವೀಕ್ಷಕರೇ ನೀವು ನೋಡಬಹುದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಅದ್ಭುತವಾಗಿರುವಂತಹ ಫೋಟೋ. ಮತ್ತೊಂದು ಫೋಟೋ ಅಂತಂದ್ರೆ ಮಕ್ಕಳು. ಸರ್, ವೈಟ್ ಅಂಡ್ ಬ್ಲಾಕ್ ಟಿವಿ ಅದೆಲ್ಲ ಕಾಣಿಸ್ತಾ ಇದೆ ನನಗೆ. ಅದು ಎಷ್ಟು ವರ್ಷಗಳ ಹಿಂದೆ ತೆಗೆದಂತಹ ಫೋಟೋ ಅಂತ? ನನ್ನ ಮಗ ತುಂಬಾ ಸಣ್ಣವನಿರುವಾಗ, ಹೆಚ್ಚು ಕಡಿಮೆ 30 ವರ್ಷ ಇರ್ಬೋದು. ಹಾಗಾಗಿ ಆ ಸಂದರ್ಭದಲ್ಲಿ ತೆಗೆದ ಫೋಟೋ ಇರ್ಬೋದು. ಅದು ನಾನು ಪ್ರಮಾಣ ವಚನ ತಗೊಳ್ಳುವಾಗ ನನಗೆ ಗೊತ್ತಿರುವಂತೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಕಸ್ಮಿಕವಾಗಿ ಶಾಸಕರ ಭವನದಲ್ಲಿದ್ದ ನನಗೆ ಕರೆ ಬರುತ್ತೆ, ನೀವು ಬಂದು ಪ್ರಮಾಣ ವಚನ ತಗೊಳ್ಬೇಕು ಅಂತೇಳಿ. ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಆಗ ಹೋಗ್ಬೇಕಾ ಬೇಡ ಅನ್ನೋ ಚರ್ಚೆ ಇತ್ತು. ಬೇರೆ ಬೇರೆ ಅವತ್ತಿನ ಗೊಂದಲಗಳು ಬೇರೆ ಇತ್ತು. ಆಗ ನಮ್ಮ ಪಾರ್ಟಿಯ ಹಿರಿಯರು ಅನಂತ್ ಕುಮಾರ್ ಅವರಿದ್ರು, ಜಗದೀಶ್ ಶೆಟ್ಟರ್ ಫೋನ್ ಮಾಡಿದ್ರು. ಆಗ ನಾನು ಹೋಗಿ ಪ್ರಮಾಣ ವಚನ ತಗೊಳ್ತೇನೆ. ಆದ್ರೆ ಆ ಫೋಟೋದು ಆನಂತರ ಮತ್ತೆರಡು ಸತಿ ನಂಗೆ ಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಗುತ್ತೆ. 2 ಸತಿ ಕ್ಯಾಬಿನೆಟ್ ನಲ್ಲಿ ನನಗೆ ವಿರೋಧ ಪಕ್ಷ ನಾಯಕನಾಗ್ಲಿಕ್ಕೆ ಅವಕಾಶ ಸಿಗುತ್ತೆ. ವಿರೋಧ ಪಕ್ಷ ನಾಯಕನಾಗಿರುವಾಗಲೇ ಪಾರ್ಟಿ ಸೂಚನೆ ಮೇರೆಗೆ ನಾನು ಸಂಸತ್ತಿಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಂಸತ್ತಿಗೆ ಸ್ಪರ್ಧೆ ಮಾಡಿರ್ತೇನೆ. ಸರ್, ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗ ಕೊಟ್ಟಿರುವಂತಹ ನೆನಪಿನ ಕಾಣಿಕೆಗಳೆಲ್ಲವನ್ನು ಕೂಡ ತುಂಬಾ ಅದ್ಭುತವಾಗಿ ಇಟ್ಕೊಂಡಿದ್ದೀರಿ. ಲೈಕ್ ಎಷ್ಟು ಕಾರ್ಯಕ್ರಮಗಳನ್ನ ಪ್ರತಿನಿತ್ಯ ಅಟೆಂಡ್ ಮಾಡ್ತಾ ಇದ್ದೀರಿ? ಸಂಸದರಾದ ನಂತರ ಎಷ್ಟು ಹೊತ್ತು ಜನರ ಜೊತೆ ಇರುವಂತಹದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಹಾಗೇನಿಲ್ಲ, ಈ ಕಾರ್ಯಕ್ರಮಕ್ಕೆ ಚೌಕಟ್ಟಲ್ಲಿ ಹೇಗಿರುತ್ತೆ ಅಂದ್ರೆ, ಈ ಶಾಲೆ ಉದ್ಘಾಟನೆಯಿಂದ ಪ್ರಾರಂಭವಾಗಿ, ಶಾಲೆ ವಾರ್ಷಿಕೋತ್ಸವದಿಂದ ಪ್ರಾರಂಭವಾಗಿ ಎಲ್ಲ ಯೋಜನೆಗಳಿಗೂ ಪ್ರೋಟೋಕಾಲ್ ಅಲ್ಲಿ ಒಬ್ಬ MP ಇದ್ದೇ ಇರ್ತಾನೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ಥಳೀಯ MP ಕರಿಬೇಕು ಅನ್ನುವಂತ ನಿಯಮಗಳಿರುತ್ತೆ. ಆ ಹಿನ್ನೆಲೆಯಲ್ಲಿ ಕರೀತಾರೆ. ಕರೆದ ತಕ್ಷಣ ನಮ್ಗೆ ವ್ಯಕ್ತಿಗತವಾಗಿ ನಾನು ಸುಮಾರು 15-18 ವರ್ಷದಿಂದ MLC ಆಗಿದ್ದವನು. ಅದಕ್ಕಿಂತ ಮೊದಲು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದವನು. ಆ ಕರೆದಾಗ ಕನಿಷ್ಠ ಅಟೆಂಡ್ ಆದ್ರೂ ಹೋಗಿ ಬಂದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿರ್ತೇನೆ. ಹೋದಲ್ಲೆಲ್ಲ ಒಂದಷ್ಟು ನೆನಪಿನ ಕಾಣಿಕೆ ಕೊಡ್ತಾರೆ. ಇದೆಲ್ಲವನ್ನು ನೆನಪಿಗೋಸ್ಕರ ಇಟ್ಕೊಂಡಿದ್ದೇನೆ. ಅದ್ರ ಹಿಂದೆ ಯಾವುದೇ ತರ್ಕ ಲೆಕ್ಕಾಚಾರಗಳಿಲ್ಲ. ಅವ್ರು ಕೊಟ್ಟದನ್ನ ತೆಗೆದು ಇಟ್ಟಿದ್ದೇನೆ. ಅಮೇಸಿಂಗ್ ಸರ್, ಪ್ರತಿ ಶಾಸಕರ ಮನೆಗಳಲ್ಲಿ ಟಿವಿ ಇರುತ್ತೆ, ಕೂತ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳಿ ಒಂದು ಅದ್ಭುತವಾಗಿರುವಂತಹ ಡೈನಿಂಗ್ ಟೇಬಲ್ ಎಲ್ಲ ಮಾಡ್ಕೊಂಡಿರ್ತಾರೆ. ಆದ್ರೆ ಸಮಯದ ಅಭಾವ ಸಿಕ್ಕಾಪಟ್ಟೆ ಇರುತ್ತೆ. ಸಿನಿಮಾ ಏನಾದ್ರು ನೋಡ್ತೀರಾ ಫ್ರೀ ಟೈಮ್ ಇದ್ರೆ, ಅಥವಾ ನೆಟ್ಫ್ಲಿಕ್ಸ್ ಆ ತರದ್ ಏನಾದ್ರು ವೆಬ್ ಸೀರೀಸ್ ಗಳನ್ನ ನೋಡುವಂತಹದ್ದಿದೆಯಾ ಅಂತ? ಇಲ್ಲ, ನಿನ್ನೆ ಬರುವಾಗ ರಾತ್ರಿ 12 ಗಂಟೆ ಆಗುತ್ತೆ. ಕೆಲವು ಟೈಮ್ 10 ಗಂಟೆ ಮೇಲೆ ಆಗಿರುತ್ತೆ.
ರಾತ್ರಿಗೆ. ಆ ಸಂದರ್ಭದಲ್ಲಿ ಎಲ್ಲಾದ್ರೂ ಊಟ ಮಾಡುವಾಗ ಟಿವಿ ಇದ್ರೆ ನಾನು ನೋಡಿದಂತ ಅಭ್ಯಾಸಗಳಿದೆ. ಮತ್ತೆ ಅನಿವಾರ್ಯ ಆದ್ರೆ ಯಾವ್ದಾದ್ರು ಒಂದು ಅಗತ್ಯವಾದಂತ ಯಾವುದೋ ಒಂದು ದೃಶ್ಯವನ್ನು ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಪಾರ್ಟಿ ವತಿಯಿಂದ ಕೆಲವರು ಹಾಕಿರ್ತಾರೆ, ಇದನ್ನ ನೋಡಿ ಅಂತೇಳಿ ವಾಟ್ಸಪ್ ಹಾಕಿರ್ತಾರೆ, ನೋಡ್ತೇನೆ. ಸಮಯ ಇದ್ದಾಗ ಟಿವಿ ನಾನು ನೋಡ್ತೇನೆ. ಎಲ್ಲ ದಿವಸಕ್ಕೊಂದು 10 ನಿಮಿಷ ನೋಡ್ಬೋದು ಇದ್ದಾಗ, ಅದ್ ಬಿಟ್ರೆ ಮತ್ತೇನು. ಓಕೆ, ಮತ್ತೊಂದು ಕಡೆ ಸರ್, ನರೇಂದ್ರ ಮೋದಿ ಅವರ ತುಂಬಾ ಅದ್ಭುತವಾಗಿರುವಂತಹ ಫೋಟೋ ಇದೆ. ಯಾರಾದ್ರೂ ಗಿಫ್ಟ್ ಮಾಡಿದ್ದ ಅದು ಅಥವಾ ಹೇಗೆ ಅಂತ? ನನ್ನ ಯುವ ಮೋರ್ಚಾದ ನನ್ನ ಸ್ನೇಹಿತ ಒಬ್ಬ ಕುಂದಾಪುರದ ನಮ್ಮ ಕಾರ್ಯಕರ್ತ ಮೋದಿ ಮತ್ತು ನಾರೇಂದ್ರ ಅಂತ ಫೋಟೋಗೆ ಒಂದು ಕಲಾತ್ಮಕವಾದ ಮೆರುಗು ಕೊಟ್ಟು ಬಹಳ ಚಂದದ ಫ್ರೇಮ್ ಹಾಕಿ ಮೊನ್ನೆ ದಿವಸ ತಂದು ಕೊಟ್ಟಿರ್ತಾನೆ. ಅವನ ಅದ್ರ ಹಿಂದಿರುವಂತ ಪ್ರೀತಿ, ಅದ್ರ ಶ್ರಮ ಮತ್ತು ಅವನು ಮಾಡಿರುವಂತ ಇದನ್ನೆಲ್ಲ ನೋಡಿದ ತಕ್ಷಣ ಅದಕ್ಕೆ ಯಾವ್ದಾದ್ರು ಒಂದು ರೂಪದಲ್ಲಿ ಅದು ಎದುರುಗಡೆ ಇರ್ಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಜೋಡಿಸಿದ್ದೇನೆ. ಓಕೆ ಸರ್, ಜನ ಪ್ರೀತಿಯಿಂದ ತಂದು ಕೊಟ್ಟಿದ್ದನ್ನ ಅದನ್ನ ಪ್ರೀತಿಯಿಂದ ಇಟ್ಟುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಅದ್ರ ಹಿಂದೆ ಆ ಫೋಟೋ ಮಾಡ್ಬೇಕಾದ್ರೆ ಅವನಿಗೆ ತುಂಬಾ ಕಷ್ಟ ಆಗಿರ್ಬೋದು ಅನ್ಸುತ್ತೆ ನಂಗೆ. ಅದಕ್ಕೆ ಆ ಫ್ರೇಮ್ ಅನ್ನು ಮಾಡ್ಬೇಕಾದ್ರೆ ಅದನ್ನೆಲ್ಲ ತುಂಬಾ ಮಾಡಿರ್ಬೇಕು. ಯಾವ ಉದ್ದೇಶಕ್ಕೂ ಅಲ್ಲ, ಯಾವ ಸ್ವಾರ್ಥಕ್ಕೂ ಅಲ್ಲ, ಅವ್ರಿಗೆ ನನ್ನಿಂದ ಏನೂ ಆಗ್ಬೇಕಾಗಿಲ್ಲ, ಅದನ್ನ ತಂದು ಕೊಟ್ಟಿರ್ತಾರೆ. ಆ ಕಾರಣಕ್ಕೆ ಅದ್ರ ಹಿಂದಿರುವಂತ ಪ್ರೀತಿಗೆ ನಾವು ಗೌರವ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವನು ನೋಡ್ಲಿ ಮತ್ ನಮ್ಮವರೆಲ್ಲ ನೋಡ್ಲಿ ಮತ್ ನಾನು ಆಗ ನೋಡ್ತಾ ಇರ್ಲಿ ಅಂತ ಹೇಳಿ ಎದುರಾಕಿದ್ದೆ. ಓಕೆ ಸರ್, ದೇವರ ಕೋಣೆಯನ್ನ ತೋರಿಸಬಹುದಾ ಅಂತ? ಏಕೆಂತಂದ್ರೆ ಪ್ರತಿ ಶಾಸಕರ ಮನೆಯಲ್ಲೂ ಕೂಡ ದೇವರ ಕೋಣೆ ಮತ್ತು ಅವರ ಮನೆಯನ್ನ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಾವೀಗ ದೇವರ ಕೋಣೆಯ ಹತ್ರ ಬಂದಿದ್ದೀವಿ. ಸೊ ಮನೆ ದೇವರು ಅಮೃತೇಶ್ವರಿ ಅನ್ನುವಂಥದ್ದನ್ನ ಸರ್ ಹೇಳ್ತಾ ಇದ್ರು. ಸರ್, ಎಷ್ಟೊತ್ತು ದೇವರಿಗೆ ಅಂತ ಕೊಡ್ತೀರಿ ನಿತ್ಯ? ಇಲ್ಲ, ನಾವು ಈ ಹೊರಡುವಾಗ ದೇವ್ರಿಗೆ ಕೈ ಮುಗ್ದು ಹೋಗುದು ನನ್ನ ಅಭ್ಯಾಸ. ಅಷ್ಟೇ, ಇಂತಿಷ್ಟೇ ಹೊತ್ತಂತೇಳಿ ಏನಿಲ್ಲ. ಅದಕ್ಕೆ ಮನೆಯಿಂದ ಹೊರಡುವಾಗ ದೇವ್ರಿಗೆ ಕೈ ಮುಗ್ದು ಹೋಗುದು ನನ್ನ ಹೆಂಡತಿ ಮಕ್ಕಳದೆಲ್ಲ ಸಂಪ್ರದಾಯ, ನಂದು ಅದೇ ಸಂಪ್ರದಾಯ. ಮತ್ತು ಅಮೃತೇಶ್ವರಿ ನಮ್ಮ ಗ್ರಾಮ ದೇವರು, ಮನೆ ದೇವರು ಅಂತಿದೆ. ಮತ್ತೆ ನಾವೆಲ್ಲ ದೈವಗಳನ್ನು ನಂಬ್ಕೊಂಡಿದ್ದೆವು. ಈಗ ನಿಮ್ಮ ಈ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುಂಜುರ್ಲಿ ಅಂತಾರೆ, ನಾವು ಅದು ನಂಬುದವರು. ನಂದಿ ಅಂತಾರೆ, ನಾವು ಅದು ನಂಬುದವರು. ಮತ್ತೆ ಯಕ್ಷಿ ಅಂತ ಹೇಳ್ತಾರೆ, ಈ ಕಲ್ಕುಡ ಅಂತಾರೆ. ನಾವ್ ಅದೆಲ್ಲ ಆ ದೈವದ ಮೇಲೂ ನಂಬಿಕೆ ಇರೋರು, ದೇವ್ರ ಮೇಲೂ ನಂಬಿಕೆ ಇರೋರು. ನಾವು ಮನೆ ಕಟ್ಟೋದ್ರಿಂದ ಒಂದು ದೇವ್ರ ಫೋಟೋ ಹಾಕಿ ದೇವ್ರ ಕೋಣೆ ಅಂತೇಳಿ ಮಾಡಿರ್ತಾರೆ, ನಾವು ಅದನ್ನ ಒಪ್ಕೊಂಡಿದ್ವಿ. ಅಮೇಜಿಂಗ್. ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಜೊತೆ ಅವರ ಮಗ ಕೂಡ ಜಾಯಿನ್ ಆಗ್ತಿದ್ದಾರೆ. ಸರ್, ಮಗನ ಚಪ್ಪಲಿ ಏನಿದೆ ಅದು ತಂದೆ ಹಾಕಿಕೊಳ್ಳುವಂತ ಚಪ್ಪಲಿ ಮಗನಿಗೆ ಸರಿಯಾದಾಗ ಇಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ, ಗುಡ್ ಫ್ರೆಂಡ್ಸ್ ಆಗ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಮಗನಿಗೆ ಫ್ರೆಂಡ್ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಾ ಅಥವಾ ಹೇಗೆ? ತುಂಬಾ ಸ್ಟ್ರಿಕ್ಟ್ ತಂದೆನ ಹೇಗೆ ನೀವು ಅಂತ? ಇಲ್ಲಿ ಈಗ ಗಟ್ಟಿ ಜೋರ್ ಮಾಡಿದವ್ರು ಕೇಳ್ದಿದ್ರಿ ಏನ್ ಮಾಡುದು? ಅದಕ್ಕೋಸ್ಕರ ನಾವೆಲ್ಲ ಪ್ರೀತಿಯಿಂದ ಇದ್ದೇವೆ ಮನೆಯಲ್ಲಿ. ವಾದ ಚರ್ಚೆಗಳೇನಿಲ್ಲ. ಮತ್ತೆ ಒಳ್ಳೆ ಹುಡುಗ ನನ್ನ ಮಗ. ಎಂದೂ ಕೂಡ ಗೊಂದಲಕ್ಕೆ ಅದಕ್ಕೆ ಹೋದವನಲ್ಲ. ಹಾಗಾಗಿ ಅವನ ಮೇಲೆ ಹೆಚ್ಚು ಪ್ರೀತಿ ಮತ್ತೆ ಕಾಳಜಿ. ಸರ್, ತಾವು ಏನ್ ಓದ್ಕೊಂಡಿದ್ದೀರಿ? ಸ್ಟಡೀಸ್ ಏನ್ ಮಾಡಿದಿರಿ ಅಂತ? ಏನ್ ಮಾಡ್ತಿದ್ದೀರಿ ಈಗ? ನಾನು ಒಂದು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ನಂದು MBA ಆಗಿದೆ ಮಾರ್ಕೆಟಿಂಗ್. ತಮಗೇನಾದ್ರೂ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ? ರಾಜಕೀಯಕ್ಕೆ ಬರ್ಬೇಕು ಆ ತರದ್ದೇನಾದ್ರು? ಇಲ್ಲ, ಯಾವುದೇ ರೀತಿ ಆಸಕ್ತಿ ಇಲ್ಲ. ರೀಸನ್ ಯಾಕಂದ್ರೆ ನಾವು ತಂದೆಯವರ ರಾಜಕೀಯನ ಹತ್ತಿರದಿಂದ ನೋಡಿದ್ದೇವೆ. ಅವರು ಎಷ್ಟು ಸ್ಟ್ರೆಸ್ ಆಗಿ ವರ್ಕ್ ಮಾಡ್ತಾರೆ. ಫ್ಯಾಮಿಲಿ ಅವರು ಒಂದು ಸಮಯ ಕೊಡ್ಲಿಕ್ಕೂ ಅವ್ರ ಹತ್ರ ಕೆಲವು ದಿನ ಕಷ್ಟ ಆಗುದುಂಟು. ಮತ್ತೆ ನಮ್ಮ ಪಾರ್ಟಿಯಲ್ಲಿ ತುಂಬಾ ಕಾರ್ಯಕರ್ತರಿದ್ದಾರೆ. ಅವರಿಗೆ ಮುಂದೆ ಪಕ್ಷ ಆಪರ್ಚುನಿಟಿಗಳನ್ನೆಲ್ಲ ಕೊಡ್ಲಿ ಅನ್ನೋದು ನನ್ನ ಅನಿಸಿಕೆ. ಬಟ್ ನಾನು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಗ್ತೀನಿ, ಬೇರೆ ಬೇರೆ ಶಾಸಕರನ್ನೆಲ್ಲ ಮಾತಾಡಿಸ್ತಾ ಇರ್ತೀನಿ. ಎಲ್ರಿಗೂ ಕೂಡ ತಮ್ಮ ಮಕ್ಕಳು ಅಧಿಕಾರದಲ್ಲಿರಬೇಕು, ತಮ್ಮ ಲೆಗಸಿ ಕಂಟಿನ್ಯೂ ಆಗಬೇಕು ರಾಜಕೀಯದಲ್ಲಿ ಅನ್ನುವಂಥದ್ದು ಇರುತ್ತೆ. ಅದು ಮತ್ತೆ ನಮಗೂ ಆಸಕ್ತಿ ಬೇಕಲ್ಲ. ನಮಗೆ ರಾಜಕೀಯದಲ್ಲಿ ಯಾವ್ದು ಆಸಕ್ತಿಗಳಿಲ್ಲ. ಕೇವಲ ಬಿಸ್ನೆಸ್. ಸರ್, ಮತ್ತೊಂದು ಕಡೆ ನಿಮ್ಮ ತಂದೆಯವರು ಡೈರೆಕ್ಟ್ ಏನು ಮಿನಿಸ್ಟರ್ ಆಗಿದ್ದಲ್ಲ, ಡೈರೆಕ್ಟ್ ಎಲ್ಲವೂ ಕೂಡ ಸಿಕ್ಕಿದ್ದಲ್ಲ, ಹಂತ ಹಂತವಾಗಿ ಪಡೆದುಕೊಂಡು ಹೋದ್ರು. ಇವತ್ತು ಸಂಸದರಾಗಿದ್ದಾರೆ ಅಂತಂದ್ರೆ ಅದರ ಹಿಂದೆ ಕೂಡ ತುಂಬಾ ದೊಡ್ಡ ಶ್ರಮ ಇರುತ್ತೆ. ಪಕ್ಷ ಅವರ ಕೆಲಸವನ್ನ ಗುರುತಿಸಿ ಸ್ಥಾನಮಾನ ಕೊಟ್ಟಿದ್ರ ಬಗ್ಗೆ ತಮಗೇನ್ ಅನ್ನಿಸ್ತದೆ ಅಂತ? ನಿಜವಾಗಿ ನಂಗೆ ಖುಷಿ ಆಗತ್ತೆ. ಯಾಕಂದ್ರೆ ಇವರು ಗ್ರಾಮ ಪಂಚಾಯತಿಯಿಂದ ಒಂದು ಹಂತವಾಗಿ ಬೆಳೆದು ಬಂದವರು. ನಮ್ಮ ತಂದೆಯವರು ಏನಿದ್ದಾರೆ ಈಗ, ಇದೆಲ್ಲ ಅವರಿಗೆ ಪಕ್ಷನೇ ಕೊಟ್ಟಿದ್ದು ಮತ್ತೆ ಅವರ ಶ್ರಮ. ಹಾಗೆ ಅವರನ್ನ ಒಂದು ಎಕ್ಸಾಂಪಲ್ ಇಟ್ಕೊಂಡ್ರೆ ತುಂಬಾ ಕಾರ್ಯಕರ್ತರಿಗೂ ಒಂದು ಇದು ಎಕ್ಸಾಂಪಲ್. ನಾವು ಸಣ್ಣ ಮಟ್ಟದಿಂದ ಒಂದು MP ತನಕ ಹೋಗ್ಬಹುದು.
ಓಕೆ ಸರ್, ಒಬ್ಬ ರಾಜಕಾರಣಿ ಸಿಂಪಲ್ ಅನ್ನೋ ಕಾರಣಕ್ಕೆ, ಒಬ್ಬ ಅಧಿಕಾರಿ ದಕ್ಷ ಅನ್ನೋ ಕಾರಣಕ್ಕೆ, ಮತ್ತು ಒಬ್ಬ ಪತ್ರಕರ್ತ ರಾಷ್ಟ್ರೀಯವಾದಿ ಅನ್ನೋ ಕಾರಣಕ್ಕೆ ಹೊಗಳೋದು ಸಹಜ. ಬಟ್ ನೀವು ಈ ಸಿಂಪ್ಲಿಸಿಟಿನ ತುಂಬಾ ಹತ್ತಿರದಿಂದ ನೋಡಿರ್ತೀರಿ. ತಂದೆಯವ್ರದ್ದು ಲೈಕ್ ಯಾವತ್ತು ಆಡಂಬರ ಮಾಡಿದ್ದು ಆ ತರದ್ದು ಯಾವುದು ಕೂಡ ನೋಡಿರಕ್ ಸಾಧ್ಯನೇ ಇಲ್ಲ ನೀವೆಲ್ಲರೂ. ಏನ್ ಅನಿಸ್ತದೆ ಆ ಸರಳತೆಯ ಬಗ್ಗೆ? ನಿಜವಾಗಿ ಖುಷಿ ಆಗತ್ತೆ. ಯಾಕಂದ್ರೆ ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ, ಎಲ್ಲರನ್ನು ಮಾತಾಡಿಸ್ತಾರೆ. ಅವರಿಂದ ಅದು ನಮಗೂ ಕೂಡ ಬಂದಿದೆ. ನಾವು ಯಾರನ್ನು ಹೆಚ್ಚು ಅಂದ್ರೆ ಸಿಂಪಲ್ ಆಗಿ ಎಲ್ಲರ ಜೊತೆ ಇರ್ತೀವಿ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀವಿ. ಖುಷಿ ಆಗುತ್ತೆ. ಓಕೆ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಸಣ್ಣದಾಗಿ ಏನಾದ್ರೂ ಒಂದಷ್ಟು ಕಡೆಗಳಲ್ಲಿ ಘಟನೆ ಆದಾಗ ನಮ್ಮಪ್ಪ ಯಾರು ಗೊತ್ತಾ, ನಮ್ಮಪ್ಪ ಕಾರ್ಪೊರೇಟ್ರು, ನಮ್ಮಪ್ಪ ಪೊಲೀಸ್, ಹಾಗೆ ಹೀಗೆ ಅಂತೆಲ್ಲ ಬಳಸ್ಕೋತಾರೆ. ನೀವುಗಳು ಯಾವತ್ತೂ ಆ ತರದ್ ಎಲ್ಲೂ ಕೂಡ ಇದ್ ಮಾಡ್ಲಿಕ್ಕೆ ಹೋಗ್ಲಿಲ್ವಾ, ಅಥವಾ ಆ ತರದ್ ಸನ್ನಿವೇಶಗಳು ಯಾವ್ದು ಬಂದಿಲ್ವಾ ಅಂತ? ಸಹಜವಾಗಿ ನಾವು ಇಷ್ಟು ಸರಳತೆ ಇರೋದ್ರಿಂದ ಆ ಸನ್ನಿವೇಶಗಳು ಬರೋದೇ ಇಲ್ಲ. ಫ್ಯಾಮಿಲಿಗೆಲ್ಲ ಟೈಮ್ ಕೊಡ್ತಾರಾ, ಲೈಕ್ ಎಲ್ಲಾ ಕಡೆ ಕರ್ಕೊಂಡು ಹೋಗುವಂತದ್ದು ಕಾರ್ಯಕ್ರಮಗಳಿಗೆ ಆ ತರದ್ದೆಲ್ಲ? ತುಂಬಾ ಕಡಿಮೆ. ಸಿನಿಮಾಗೆಲ್ಲ ಹೋಗಲ್ಲ? ಇಲ್ಲ, ಚಾನ್ಸ್ ಇಲ್ಲ. ಅಟ್ ಲೀಸ್ಟ್ ನೀವು ಫ್ರೆಂಡ್ಸ್ ಆದ್ರೂ ಟ್ರಿಪ್ಗೆಲ್ಲ ಹೋಗ್ತೀರಾ ಫ್ರೆಂಡ್ಸ್ ಜೊತೆ ಎಲ್ಲ? ಫ್ರೆಂಡ್ಸ್ ಜೊತೆ ಎಲ್ಲ ನಾವು ಹೋಗ್ತೀವಿ. ಸರ್ ಯಾವತ್ತು ಟೈಮ್ ಕೊಡಲ್ಲ, ಬನ್ನಿ ಹೋಗೋಣ ಎಲ್ಲಾದ್ರೂ ಒಂದು ರೌಂಡ್? ತುಂಬಾ ಕಡಿಮೆ, ತುಂಬಾ ಕಡಿಮೆ. ಯಾಕೆ ಸರ್? ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕಲ್ಲ ಸರ್ ಒಂದ್ ಸ್ವಲ್ಪ. ಫ್ಯಾಮಿಲಿ ಒಟ್ಟಿಗೆ ಇರ್ತೀವಲ್ಲ ನಾವು, ಸಾಕು. ಮತ್ತೆ ಅವ್ರವ್ರು ತಿರುಗಿ ಬರ್ತಾರೆ, ನಮ್ದೇನು ಆಕ್ಷೇಪ ಇಲ್ಲ. ಓಕೆ, ಅವ್ರ ಕೆಲಸದ್ದೆಲ್ಲ ಅವ್ರು ಹೋಗಿರ್ತಾರೆ. ಬಟ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೆ ಇರುತ್ತೆ ಸರ್, ನಮ್ಮವ್ರು ಬರ್ಬೇಕು ಎಲ್ಲರ ಜೊತೆ ಅಂತೇಳಿ ಏನಿಲ್ಲ. ಹಾಗೆ ಕೆಲವು ಟೈಮ್ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿರ್ತೇವೆ. ಥ್ಯಾಂಕ್ ಯು ಸರ್. ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ತಿದ್ರು, ಸೊ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಮಾತಾಡಿಸಿದೆ. ವೆಲ್ ವೀಕ್ಷಕರೇ, ಬನ್ನಿ ಇನ್ನೊಂದಷ್ಟು ರಾಜಕೀಯ ವಿಚಾರಗಳನ್ನ ಕಂಟಿನ್ಯೂ ಆಗಿ ಮಾತಾಡ್ತಾ ಹೋಗೋಣ. ಸರ್, ಈ ಚೇರ್ ಏನ್ ಸ್ಪೆಷಾಲಿಟಿ ಅಂತ? ಇದು ನಿಮಗೆ ಆಶ್ಚರ್ಯ ಆಗ್ಬಹುದು. ಇದು ಡಾಕ್ಟರ್ VS ಆಚಾರ್ಯ ಅವರ ಕಚೇರಿಯಲ್ಲಿ ಕುಳಿತು ಜನರನ್ನು ಸಂದರ್ಶನ ಮಾಡ್ತಿರುವಂತ ಒಂದು ಚೇರ್. ಈ ಚೇರ್ ಅನ್ನ ನಾನು ಆ ಜಾಗ ಖಾಲಿ ಮಾಡುವಾಗ ಈ ಚೇರ್ ಅನ್ನ ನನ್ನ ಮನೆ ತಂದಿಟ್ಕೊಂಡಿದ್ದೆ. ಅದು ಸರ್ಕಾರಿ ಚೇರ ನಮ್ ಚೇರ್ ಅಂತ ನಂಗೆ ಗೊತ್ತಿಲ್ಲ. ಈ ಚೇರಿಗೆ ಮತ್ತೆ ಇದಕ್ಕಿಂತ ಒಂದು ಒಳ್ಳೆ ಬೆಲೆ ಬಾಳೋ ಚೇರ್ನ ಇಟ್ಟು ಬಂದಿದ್ದೆ, ಸರ್ಕಾರದಾದ್ರೆ ಅಂತ ಹೇಳಿ. ಅವರ ಕುಳಿತ ಚೇರ್ ಆದ್ರಿಂದ ಆ ಚೇರಿನ ಬಗ್ಗೆ ನಮ್ಗೆ ವಿಶೇಷವಾದಂತ ಗೌರವ. ಡಾಕ್ಟರ್ ನಾನು ಕೂತ್ಕೊಳ್ತೇನೆ. ಈಗ ಅದು ಎಲ್ರಿಗೆ ಸುಮ್ಮನೆ ಹಾಗೆ ಇಟ್ಟಿದ್ದೇನೆ. ಮೊದ್ಲು ನಾನು ಕೂತ್ಕೊಳ್ತಿದ್ದೆ, ನಾನು ಆಫೀಸಲ್ಲಿ ಇದ್ದಾಗ ಕೂತ್ಕೊಳ್ತಿದ್ದೆ. ಈಗ ಇಟ್ಟಿದ್ದೇನೆ. ಅದ್ರ ಹಿಂದೆ ಒಬ್ಬ ಆದರ್ಶ ರಾಜಕಾರಣಿ, ನಾವ್ ಯಾರು ಯೋಚನೆ ಮಾಡದೇ ಇರುವಷ್ಟು ದೂರಗಾಮಿ ಯೋಚನೆ ಉಳ್ಳಂತ ಮತ್ತು ಪ್ರಗತಿಯ ಬಗ್ಗೆ ಆಳವಾದಂತ ಆಸಕ್ತಿ ಇರುವಂತ ಮತ್ತು ರಾಜಧರ್ಮನ ರಾಜಕಾರಣ ಮಾಡಿದಂತ ಬೆರಳೆಣಿಕೆಯ ಭಾರತ ರಾಜಕಾರಣದಲ್ಲಿ ಆಚಾರ್ಯ ಒಬ್ರು. ಆ ಖುಷಿಗೆ, ಆ ನೆನಪಿಗೆ ಆಚಾರದೊಂದು ಕುರ್ಚಿ ತಂದು ಇಟ್ಕೊಂಡಿದೆ. ನನ್ನ ಜೀವನದಲ್ಲಿ ಅದೊಂದು ನನ್ ಖುಷಿ. ಆಚಾರ ಕುರ್ಚಿ ನನ್ನ ಜೊತೆಲಿ ಇದೆ ಅಂತ ನನ್ ಖುಷಿ. ಓಕೆ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗೋಣ. ಸರ್, ಒಂದು ಬ್ಲಡ್ ಆರ್ಟ್ ಅಂತ ಇರುತ್ತೆ. ಲೈಕ್ ಒಬ್ಬ ಯಾರೋ ತಮ್ಮ ಅಭಿಮಾನಿ ತಮಗೆ ರಕ್ತದಲ್ಲಿ ಚಿತ್ರವನ್ನ ಬಿಡಿಸಿ ಕೊಡ್ತಾನೆ. ಆ ಪೇಂಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಸರ್? ಹಾಗೆಲ್ಲ ಈ ಉದ್ಯೋಗದಲ್ಲಿ ಮಾಡುವಂತ ನಿರ್ಧಾರಗಳು ಮತ್ತು ಭಾವುಕತೆಯಿಂದ ಮಾಡುವಂತ ಕೆಲಸಗಳು, ಯಾರಾದ್ರೂ ಒಬ್ಬನ ರಕ್ತದಲ್ಲಿ ನಿಮ್ಮ ಹೆಸರು ಬರ್ಕೊಂಡಿದ್ದೇನೆ ಅಂತ ಹೇಳೋದು, ಇದೆಲ್ಲಕ್ಕೆ ನಾವು ಪ್ರೋತ್ಸಾಹ ಕೊಡಬಾರದು ಅಂತ ನಂಗನ್ಸುತ್ತೆ. ಈ ನಾವು ರಾಜಕಾರಣದಲ್ಲಿ ಒಂದಷ್ಟು ಜನ ಪ್ರೀತಿ ತೋರಿಸೋರು, ಬೆಂಬಲ ತೋರಿಸೋರು, ಸ್ನೇಹ ತೋರಿಸೋರು, ಒಂದಷ್ಟು ಜನ ವಿರೋಧಿಸುವವರು, ಇವರೆಲ್ಲರ ಮಧ್ಯೆ ಬೆಳೆಯುವವರು. ಹಾಗೆ ನಮ್ಮ ಅಭಿಮಾನಿ ಒಬ್ಬ ಅಂತ ಶಬ್ದದ ವ್ಯಾಪ್ತಿ, ಅವನು ನಮ್ಮನ್ನು ಪ್ರೀತಿಸ್ತಾನೆ ಅಂತ ಇದ್ರೆ, ನಮ್ಗೆ ಗೌರವಿಸ್ತಾನೆ ಅಂತ ಇದ್ರೆ, ಆ ಗೌರವದ ಮತ್ತು ಪ್ರೀತಿಯ ವಿಶ್ವಾಸದ ಮಿತಿ ಎಷ್ಟು ಅಂತ ನಾವು ಯೋಚನೆ ಮಾಡಿ ಅವನಿಗೆ ಅದನ್ನ ತಿಳಿ ಹೇಳ್ಬೇಕು ನಾವು. ಅನೇಕ ಸಾರಿ ನಮ್ಗಿಂತ ತುಂಬಾ ತಿಳಿದವರು ಈ ಉದ್ಯೋಗದ ಭರದಲ್ಲಿ ಈ ಅಭಿಮಾನದ ಹೆಸರಿನಲ್ಲಿ ಅತಿರೇಕ ಹೋಗುವುದನ್ನ ಒಪ್ಕೊಳ್ಳೋದಿಲ್ಲ ಸ್ವಾಭಾವಿಕವಾಗಿ. ಮತ್ತೆಲ್ಲೋ ಇನ್ನೆಲ್ಲೋ ಒಂದು ಸಿನಿಮಾ ನಟರು ಅದೆಲ್ಲ ಬೇರೆ. ನಾವು ರಾಜಕೀಯ ಕ್ಷೇತ್ರದಲ್ಲಿ ಇರೋರು ನಾವೆಲ್ಲ ನಮ್ಮ ಅಭಿಮಾನದ ಹೆಸರಲ್ಲಿ ಯಾರಾದ್ರೂ ಇಂಥ ಕಠಿಣವಾದ ನಿರ್ಧಾರಗಳನ್ನು ತಗೊಂಡ್ರೆ, ದೈಹಿಕವಾಗಿ ತಮ್ಮನ್ನು ಹಿಂಸಿಸಿಕೊಂಡು ನಾನು ನಿಮ್ಮ ನಿಷ್ಠಾವಂತ, ನಿಮ್ಮ ಆತ್ಮೀಯ ಅಂತ ಬಿಂಬಿಸುವಂತ ವಾತಾವರಣ ನಿರ್ಮಾಣ ಆದ್ರೆ ಅವ್ರನ್ನ ಕರೆದು ಬುದ್ಧಿ ಹೇಳಿ ಇದಕ್ಕಿಂತ ಭಿನ್ನವಾಗಿ ನಾವು ಯೋಚನೆ ಮಾಡ್ಬೇಕು, ಹೀಗೆಲ್ಲ ಮಾಡಬಾರ್ದು ಅಂತ ಹೇಳ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಹಾಗಾಗಿ ಯಾರಾದ್ರೂ ರಕ್ತದಲ್ಲಿ ನಾನು ಹೆಸರು ಬರೀತೇನೆ ಅನ್ನೋದಾಗ್ಲಿ, ನಾನು ಹಚ್ಚಾಯಿಸ್ಕೊಳ್ತೇನೆ ಅನ್ನೋದಾಗ್ಲಿ, ಅದಕ್ಕೊಂದು ಮಿತಿ ಬೇಕು. ಆ ಎಲ್ಲಿಯನ್ನು ಮೀರಬಾರ್ದು ಅಂತ ನಾವು ಅವ್ರಿಗೆ ಬುದ್ಧಿ ಹೇಳೋದು ಒಳ್ಳೇದಂತ ನನ್ಗೆ ಅನ್ಸುತ್ತೆ. ಓಕೆ ಸರ್, ಒಂದು ಥೀಮ್ ಪಾರ್ಕ್ ಕೂಡ ಇದೆ. ಕಾರಂತರ ಒಂದು ವಿಚಾರವಾಗಿ ಮಾತಾಡೋದಾದ್ರೆ
ತುಂಬಾ ಹತ್ತಿರವಾದಂಥವ್ರು ತಮ್ಮ ಮನಸ್ಸಿಗೆ. ಸೊ ಥೀಮ್ ಪಾರ್ಕ್ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಹೇಗೆ ಅಂತ? ನನ್ನೂರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರು ಹುಟ್ಟಿದವರು ಇದೇ ಗ್ರಾಮದಲ್ಲಿ. ಕಥೆಗಳ ಮೂಲಕ, ಸಾಹಿತ್ಯದ ಮೂಲಕ, ವಿಜ್ಞಾನದ ಮೂಲಕ, ಲೇಖನಿಯ ಮೂಲಕ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ರು. ಕಾರಂತರಿಗೆ ಸರಿಗಟ್ಟುವಂತ ಮತ್ತೊಬ್ಬ ಲೇಖಕ ಆ ಅಸಂಭವ ಅನ್ನುವಷ್ಟರ ಮಟ್ಟಿಗೆ ಅವರ ವ್ಯಕ್ತಿತ್ವ ಬೆಳೆದು ಹೋಗಿತ್ತು. ಅವರು ಒಂದೇ ಸೀಮಿತವಾದ ವಿಚಾರಕ್ಕಿರ್ಲಿಲ್ಲ. ಕಾರಂತ ಒಬ್ಬ ಲೇಖಕನ ಅದಕ್ಕೆ ಸೀಮಿತ ಅಲ್ಲ, ಒಬ್ಬ ಸಾಹಿತ್ಯ ಅದಕ್ಕೆ ಸೀಮಿತವಲ್ಲ, ವಿಜ್ಞಾನಿಯ ಅದರಿಂದ ಮೇಲೆ ಬೆಳೆದವರು. ಈ ಎಲ್ಲ ಪ್ರಕಾರಗಳಲ್ಲೂ ಕೂಡ ಕಲೆಯ, ನಾಟಕವ, ಯಕ್ಷಗಾನವ, ಅದೆಲ್ಲ ಪ್ರಕಾರದಲ್ಲೂ ಕೂಡ ತನ್ನದ್ದೇ ಯೋಚನೆ ಮಾಡುವರು. ಈ ಹಾಳು ಹಂಪೆಯಲ್ಲಿ ಹಿಂದೆ ಈ ಆಕ್ರಮಣ ಮಾಡಿದವರು ಉಗ್ರ ನರಸಿಂಹನ ಕಾಲನ್ನ ತುಂಡು ಮಾಡಿದಾಗ ಇಲ್ಲಿ ಪುರಾತತ್ವ ಇಲಾಖೆಯವರು ಆ ಕಾಲನ್ನ ಸರಪಳಿ ಹಾಕಿ ಬಿಗಿದು ಆ ಹೊಂಡಕ್ಕೆ, ಕಾಲಿನ ಹೊಂಡಕ್ಕೆ ಸಿಮೆಂಟ್ ತುಂಬ್ತಾರೆ. ಆಗ ಶಿವರಾಮ್ ಕಾರಂತರು ಅವತ್ತಿನ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ ಒಂದು ಪತ್ರ ಬರೆದು ಈ ಹಿಂದಿನ ಇತಿಹಾಸವನ್ನು ತಿರುಚುವಂತ ಅಧಿಕಾರ ನಿಮ್ಗಿಲ್ಲ ಅಂತ ಹೇಳ್ತಾರೆ. ಆಗ ರಾಜೀವ್ ಗಾಂಧಿ ಅವರು ಅದಕ್ಕೆ ತಡೆ ಕೊಡ್ತಾರೆ, ಅವತ್ತಿನ ಪ್ರಧಾನಿ. ಮತ್ತೆ ಅದನ್ನ ಪುರಾತತ್ವ ಇಲಾಖೆಯವರು ಹೇಗುಂಟು ಹಾಗೆ ಫಿಟ್ ಮಾಡಿಬಿಡುತ್ತೆ. ಆ ಸಿಮೆಂಟ್ ಹಾಕುವುದು, ಕಾಂಕ್ರೀಟ್ ಹಾಕುವುದೆಲ್ಲ ಮಾಡೋದಿಲ್ಲ. ಅಂದ್ರೆ ಕಾರಂತರಲ್ಲಿ ಒಂದು ವಿಶಿಷ್ಟತೆ ಏನಂತ ಹೇಳಿದ್ರೆ, ವಾಸ್ತವಿಕತೆಯನ್ನ ಮೀರದೇ ಇರುವಂತ ವಾತಾವರಣ ನೋಡ್ಬೇಕು ಅಂತ ಅವ್ರ ಯೋಚನೆ ಆಗಿತ್ತು. ಸಂಪ್ರದಾಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅವರು ಆವತ್ತಿನ ದಿವಸದಲ್ಲಿ ಮಡಿವಂತಿಕೆಯನ್ನು ಮೀರಿ ಅವರ ಅಂಗಳದಲ್ಲಿ ಸಹಭೋಜನ ಮಾಡಿದ್ರು ಪರಿಶಿಷ್ಟ ಜಾತಿ ಒಟ್ಟಿಗೆ. ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಹುಟ್ಟಿದ್ದಾರೆ, ಜ್ಞಾನಪೀಠ ಪಡೆದಿದ್ದಾರೆ ಅಂತ ನಾವೆಲ್ಲ ಖುಷಿ ಪಟ್ಟಾಗ ಅವ್ರ ಹೆಸರಲ್ಲಿ ಏನಾದ್ರು ಒಂದ್ ಮಾಡ್ಬೇಕು ಅಂತ ಹೇಳಿ ನಾನಾಗ ಈ ಗ್ರಾಮದಲ್ಲಿ ಪಂಚಾಯತ್ ಶಾಸನ ಆಗಿದ್ದೆ. ನಾವೆಲ್ಲ ಯೋಚನೆ ಮಾಡಿ ಸಮಾನ ಮನಸ್ಕ ಸ್ನೇಹಿತರೆಲ್ಲ ಒಟ್ಟು ಸೇರಿ ಒಂದು ಕಾರಂತ ಥೀಮ್ ಪಾರ್ಕ್ ಅಂತ ಮಾಡಿದ್ವಿ. ಈ ಗ್ರಾಮದಲ್ಲಿ ಕಾರಂತ ಥೀಮ್ ಪಾರ್ಕ್ ಇದೆ ಅನ್ನೋದು ನನಗೊಂದು ಖುಷಿ. ಓಕೆ ಸರ್, ನಾನು ಆಕ್ಚುಲಿ ಅನೇಕ ಕಡೆಗಳಲ್ಲಿ ಹೋಗಿದ್ದೆ. ಇನ್ಫ್ಯಾಕ್ಟ್ ಸ್ಮಶಾನದ ವಿಚಾರ ಮಾತಾಡ್ಲೇಬೇಕು. ಹುಟ್ಟಿನ ನಂತರವೂ ಕೂಡ ಲೈಕ್ ಒಂದು ನ್ಯಾಯ ಒದಗಿಸ್ಬೇಕು ಜನರಿಗೆ, ಅವರಿಗೆ ಸರಿಯಾದ ಒಂದು ಅಂತ್ಯಕ್ರಿಯೆ ಮಾಡೋದಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಕೂಗು ಬಹುತೇಕ ಕಡೆಗಳಲ್ಲಿ ಇರುತ್ತೆ. ಇಲ್ಲಿ ಆ ತರದ ಪ್ರಯತ್ನ ಹೇಗ್ ಶುರುವಾಯಿತು ಅಂತ? ಈ ಸರ್ಕಾರ ಮಾಡುತ್ತೆ ಗ್ರಾಮಕ್ಕೊಂದು ಪಂಚಾಯತ್ ಅಂತ, ಒಂದು ಪಂಚಾಯತಿಗೆ ಒಂದು ಸ್ಮಶಾನ ಅಂತ, ಪಂಚಾಯತಿಗೆ ಒಂದು ಸ್ಮಶಾನ ಅಂತ ಸರ್ಕಾರದ ಯೋಚನೆ ಇದೆ. ಕೆಲವು ಕಡೆಗಳಲ್ಲಿ ಏನಂದ್ರೆ ಜಾತಿಗೊಂದು ಸ್ಮಶಾನ ಆಗಿದೆ, ದುರದೃಷ್ಟ. ಒಂದ್ ಜಾತಿಯವರ ಸ್ಮಶಾನದಲ್ಲಿ ಮತ್ತೊಂದ್ ಜಾತಿಯವ್ರು ಸುಟ್ರೆ ರಣರಂಗ ಆಗ್ಬಿಡುತ್ತೆ. ಆಗುತ್ತೆ. ನಮ್ಮಲ್ಲಿ ಅಂತ ಒಂದು ಪ್ರಸ್ತಾಪ ಜಾತಿ ಒಂದು ಬಂದಿತ್ತು. ಆಗ ನಾವು ಗ್ರಾಮ ಪಂಚಾಯತಿಯಿಂದ ಒಂದ್ ಮಾಡಿದ್ವಿ. ನಾನಾಗ ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದ್ದೆ. ನಮ್ ಗ್ರಾಮ ಪಂಚಾಯತ್ ಬಂದು ಬೇರೆ ಬೇರೆ ನಮ್ಗೊಂದ್ ಚೇಂಬರ್ ಕೊಡಿ ನಮ್ ಜಾತಿಗೆ ಅಂತ ಅವಾಗ ಬಂದಿದ್ರು. ನಾನು ಹೇಳಿದ್ ಯಾರು ಬೇಕಾದ್ರೆ ನೀವು ಸಂಸ್ಕಾರ ಮಾಡಿ, ನಮ್ದು ವಾದ ಇಲ್ಲ. ಆದ್ರೆ ಜಾತಿ ಅಂತ ಬೋರ್ಡ್ ಹಾಕುದಿಲ್ಲ, ಈ ಜಾತಿಯವರಿಗೆ ಅಂತ ಬೋರ್ಡ್ ಹಾಕುದಿಲ್ಲ. ಇಂಥವ್ರ ಕೊಡುಗೆ ಅಂತ ಬೋರ್ಡ್ ಹಾಕ್ತೇನೆ. ನೀವು ಕೊಟ್ರೆ, ನೀವೇನೋ ಕೊಟ್ರೆ ಒಂದ್ ಚೇಂಬರ್ ಕೊಟ್ರೆ ಅದು ಇಂಥವ್ರ ಕೊಡುಗೆ ಅಂತ ಬೋರ್ಡ್ ಹಾಕ್ತೇನೆ. ಇಂಥವ್ರಿಗೆ ಸುಡ್ಲಿಕ್ಕೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ, ಇದು ಸರ್ಕಾರಿ ವ್ಯವಸ್ಥೆ ಅಂತ ಹೇಳಿದ್ರು. ಒಂದು ಜನ ಚರ್ಚೆ ಮಾಡಿದ್ರು, ವಾದ ಮಾಡಿದ್ರು, ಕೋಪ ಮಾಡಿದ್ರು, ಕಡೆಗೆ ಎಲ್ರು ಕೂಡ ಒಪ್ಕೊಂಡ್ರು. ಇವತ್ತು ಸುಮಾರು 10-15 ವರ್ಷ ಈಚೆಗೆ ಸರ್ಕಾರದ ಅನುಗಳನ್ನು ಹಾಕಿ ಒಂದು ಸುಸಜ್ಜಿತವಾದಂತಹ ಸ್ಮಶಾನವನ್ನ ನಮ್ಮ ಮಿತಿಯೊಳಗೆ ನಾವು ಮಾಡಿದ್ದೇವೆ. ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕಾಗಿ ಕೇಳಿದ್ರೆ ಇನ್ನೂ ಪ್ರಯತ್ನ ಮಾಡ್ಬೇಕು ಅಂತ ಅನ್ಸುತ್ತೆ ನಂಗೆ. ಆದ್ರೆ ಸಂಸ್ಕಾರಕ್ಕೆ ಒಂದು ಅನುಕೂಲ ಆಗುವಂತ ಒಂದು ಪಂಚಾಯತ್ ಇದೆ. ನಾನು ಪಂಚಾಯತ್ ಸದಸ್ಯನಾಗಿ, ತಾಲೂಕು ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನನ್ನ ಶ್ರಮ ಕೂಡ ಅದರಲ್ಲಿದೆ ಅನ್ನೋದು ನನಗೊಂದು ಖುಷಿ ಕೊಟ್ಟಂತ ವಿಚಾರಗಳು. ಓಕೆ ಸರ್, ಕನ್ನಡದ ವಿಚಾರ ಬಂದಾಗಲೂ ಕೂಡ ಅಷ್ಟೇ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರಿ. ಇನ್ಫ್ಯಾಕ್ಟ್ ಒಂದು ಆರೋಪ ಇರ್ತಾ ಇತ್ತು ಯಾವಾಗ್ಲೂ ಕೂಡ, ಬಿಜೆಪಿಯ ಶಾಸಕರಾಗ್ಲಿ ಸಂಸದರಾಗ್ಲಿ ಕನ್ನಡದ ವಿಚಾರ ಬಂದಾಗ ತುಂಬಾ ದೂರ ಉಳ್ಕೋತಾರೆ ಅಂತ. ಆದ್ರೆ ನೀವು ಆತರ ಇಲ್ಲ. ಲೈಕ್ ಇವ್ರಿಗೂ ಕೂಡ ಪತ್ರ ಬರೆದ್ರಿ, ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಪತ್ರ ಬರೆದಿದ್ದಿದೆ. ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲಿ ಒಂದು 300-350 ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರ್ಬೋದು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ಜನರಿಗೆ ಹತ್ರ ಆಗ್ಬೇಕು. ಯಾರಿಗೆ ಹತ್ರ ಆಗ್ಬೇಕು? ಈಗ ಒಂದು ಸರ್ಕಾರಿ ಬಸ್ ಅಂದ್ರೆ ಹೇಗೆ, ಅತ್ಯಂತ ಬಡವರು ಹತ್ತುವಂತ ಬಸ್. ನಮ್ದೀಗ ಕೇಂದ್ರ ಸರ್ಕಾರ ರೈಲ್ ಅಂತ ಹೇಳಿದ್ರೆ ಹೇಗೆ, ಬಡವರು ಪ್ರಯಾಣ ಮಾಡುವಂತ ವ್ಯವಸ್ಥೆಗಳು. ಸರ್ಕಾರಕ್ಕೆ ಸಾಮಾನ್ಯವಾಗಿ ಬಡವರಿಗೆ ಪ್ರಥಮ ಪ್ರಾಶಸ್ತ್ಯ ಆದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಬಡವರಿಗೆ ಸಾಲ ಕೊಡುವುದು, ಠೇವಣಿ ಇಡುವುದ್ರಲ್ಲಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು. ಇವತ್ತೇನಾಗಿದೆ, ತುಂಬಾ ಜನ ಮ್ಯಾನೇಜರ್ ಅವರಿಗೆ ಕನ್ನಡ ಬರುದಿಲ್ಲ. ನಮ್ಮ ಈ ಮೀನು ಮಾರುವ ಮಹಿಳೆಯರಿಗೆ, ಈ ನಮ್ಮ ತರಕಾರಿ ಮಾರುವಂತ ಮಹಿಳೆಯರಿಗೆ, ಕೂಲಿ ಮಾಡುವ ಮಹಿಳೆಯರಿಗೆ, ಸ್ವಸಹಾಯ ಸಂಘದ ಮಹಿಳೆಯರಿಗೆ ನೇರವಾಗಿ ಇಂಗ್ಲಿಷ್ ಬರುದಿಲ್ಲ. ನನಗೂ ಕೂಡ ಒಳ್ಳೆಯವನಾಗಿ ನನಗೂ ಕೂಡ ಇಂಗ್ಲಿಷ್ ನೇರವಾಗಿ ಬರುದಿಲ್ಲ. ಅಲ್ಲೆಲ್ಲ ಸ್ವಲ್ಪ ನಾವು ಪ್ರಯತ್ನ ಮಾಡ್ಬೋದು. ಯಾರೇ ಆದ್ರೂ ಕೂಡ ಅವರು ಕನ್ನಡ ಬಾರದಿರುವಂತ ಹಿಂದಿ, ಮಲಯಾಳಂ, ತೆಲುಗು, ತಮಿಳು ಮತ್ತು ಇಂಗ್ಲಿಷ್ ಗೊತ್ತಿರುವಂತ ಮ್ಯಾನೇಜರ್ ಜೊತೆಲಿ ಹೋಗಿ ನನಗೊಂದು 25,000 ರೂಪಾಯಿ ಸಾಲ ಬೇಕು, ನಾನು ಮೀನು ಮಾರಾಟ ಮಾಡ್ತೇನೆ ಅಂತ ಹೇಳುವ ಧೈರ್ಯ ನಮ್ಮ ಮಹಿಳೆಯರಿಗಿಲ್ಲ.
ಆ ಹಿನ್ನೆಲೆಯಲ್ಲಿ ಅವ್ರು ಕನ್ನಡವನ್ನು ಕಲಿಬೇಕು ಅನ್ನೋದನ್ನ ಕಡ್ಡಾಯ ಮಾಡ್ಲಿಕ್ಕೆ ನಾನೊಂದು ಪತ್ರ ಬರೆದಿದ್ದೆ. ಈಗ ಏನಾಗಿದೆ, ಸರಿ ತಪ್ಪುಗಳ ಚರ್ಚೆ ಇಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಹೋಗಿ ತಮ್ಮ ಕಷ್ಟ ಹೇಳ್ಕೊಂಡು ನಮ್ಗಿಂತ ಕಾರಣಕ್ಕೆ ಸಾಲ ಬೇಕು ಅಂತ ಹೇಳುವಂತ ಸ್ಥಿತಿ ಇಲ್ಲದೆ ಇರೋದ್ರಿಂದ ಪಕ್ಕದಲ್ಲಿರುವಂತ ಸೊಸೈಟಿಗೆ ಜನ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ತಪ್ಪೇನಲ್ಲ. ಆದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇದ್ದೂ ಕೂಡ ನಾವು ಬಡವರಿಗೆ ಸೇವೆ ಕೊಡದೇ ಇದ್ರೆ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಮೊದಲು ಭಾಷೆ ಬರುವವರಿಗೆ ಹಾಕಿ ಅಂತ ಹೇಳಿದೆ. 6 ತಿಂಗಳೊಳಗೆ ಅವರು ಸ್ಥಳೀಯ ಭಾಷೆಯನ್ನು ಕಲಿದಿದ್ರೆ ಅವ್ರು ಇನ್ನು ವರ್ಗಾವಣೆ ಮಾಡಿ ಅಂತ ಹೇಳಿದೆ. ಈಗ ಕೆಲವರು ಏನ್ ಮಾಡ್ತಾರೆ, ವರ್ಗಾವಣೆ ಆಗುವುದನ್ನೇ ಕಾಯ್ತಾ ಇದ್ದಾರೆ ನನ್ನ ಅನುಭವದ ಪ್ರಕಾರ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, 6 ತಿಂಗಳು ಕಲಿದಿದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಇದನ್ನ ಮಾಡಬಹುದು. ಇದು ಕನ್ನಡದ ಜೊತೆಯಲ್ಲೇ ಈ ಸಾಮಾನ್ಯ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹೀಗೆ ಮಾಡಿದ್ದೆ. ನನ್ಗನ್ಸುತ್ತೆ ಕೇಂದ್ರ ಸರ್ಕಾರ ಬಹಳ ಗಟ್ಟಿಯಾದ ನಿರ್ಧಾರವನ್ನು ತಗೊಳುತ್ತೆ ನನ್ನ ಪತ್ರಕ್ಕೆ ಅಂತ ನನ್ಗನ್ಸುತ್ತೆ. ಅದನ್ನ ಕಾಯ್ತಿದ್ದೇನೆ. ಸರ್, ರೀಸೆಂಟ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ಭೇಟಿಯಾಗಿದ್ರಿ, ಮಾಜಿ ಸಭಾಪತಿಗಳನ್ನ. ತುಂಬಾ ಜನ ರಾಜಕಾರಣಿಗಳು, ಸ್ಪೆಷಲಿ ಇತ್ತೀಚೆಗೆ ಬರ್ತಾ ಇರುವಂತವ್ರು, ಸೀನಿಯರ್ಸ್ ಗಳ ಹತ್ರ ಹೋಗಿ ಸಲಹೆಗಳನ್ನ ತೆಗೆದುಕೊಳ್ಳುವಂತದ್ದಾಗಲಿ ಅಥವಾ ಅವರ ಮಾರ್ಗದರ್ಶನವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ ತೀರಾ ಕಡಿಮೆ. ತಾವು ಯಾಕೆ ಎಲ್ಲರ ಹತ್ರ ಮಾರ್ಗದರ್ಶನವನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀರಿ ಅಂತ? ಇಲ್ಲ, ಈ 9/11 ಅನ್ನೋದೊಂದು ಸಮಸ್ಯೆ ಇದೆ ಈಗ ನಮ್ಮಲ್ಲಿ. ಈ ಸೊತ್ತು ಏಕ ನಕಾಶೆ ಮತ್ತು ಏಕವಿನ್ಯಾಸ ನಕಾಶೆ ಮತ್ತು ನಮ್ದು 9/11 ಅಂತೀವಲ್ಲ, ಅದ್ರ ಸಮಸ್ಯೆ ಇದೆ. ಅದನ್ನ ಇವತ್ತು ರೂಲಿಂಗ್ ಪಾರ್ಟಿಯಿಂದ ಒಂದು ಆದೇಶ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ಗಳಿರುವಂತಹ ಹಕ್ಕನ್ನ ತೆಗೆದು ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಆ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರದ ಕೊಂಪೆ, ಅಧಿಕಾರಿಗಳಿಲ್ಲ, ಇರೋ ದಳ್ಳಾಳಿಗಳೆಲ್ಲ ತುಂಬಿ ಹೋಗಿದ್ದಾರೆ ಇಲ್ಲಿ. ಆ ಸರ್ಕಾರ ಈ ಸರ್ಕಾರ ಅಂತೇಳಿ ಅಲ್ಲ. ಅದಕ್ಕೋಸ್ಕರ ಪುನಃ ಅದನ್ನು ಗ್ರಾಮ ಪಂಚಾಯತಿಗೆ ಹಕ್ಕನ್ನು ಕೊಡಿ ಅಂತ ನಾನು ಪಂಚಾಯತ್ ರಾಜ್ ವಿಚಾರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕೊಟ್ರೆ, ಪ್ರತಾಪ್ ಶೆಟ್ಟರ್ಗಿಂತ ಸಮರ್ಥರಿಲ್ಲ ಈ ಪಂಚಾಯತ್ ರಾಜ್ ವಿಚಾರದಲ್ಲಿ ಈಗಿರೋ ಸ್ಥಿತಿಯಲ್ಲಿ. ಎ.ಜಿ. ಕೊಡಗಿಯವರು ಮತ್ತು ಪ್ರತಾಪ್ ಶೆಟ್ಟರು ಸಮಕಾಲೀನ ರಾಜಕಾರಣಿಗಳು. ಈಗ ಪ್ರತಾಪ್ ಶೆಟ್ಟರ್ಗಿಂತ ಸ್ವಲ್ಪ ಪರಿಣಾಮಕಾರಿಯಾಗಿ ಮಾತಾಡೋರು ಇದ್ದಾರೆ ಅಂತ ಯಾರಿಲ್ಲ ಅಂತಲ್ಲ, ನಂಗೆ ಅವ್ರ ಮೇಲೆ ಹೆಚ್ಚು ವಿಶ್ವಾಸ. ಆ ಕಾರಣಕ್ಕೆ ಇದಕ್ಕೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತೇಳಿ ಹೇಳಲಿಕ್ಕೆ ಅವ್ರ ಜೊತೆ ಹೋಗಿದ್ದೆ. ಒಂದು ವೇಳೆ ಸರ್ಕಾರ ಒಪ್ಪದೇ ಇದ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ಎಲ್ಲ ಪಕ್ಷದವರು ಒಟ್ಟಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ವಿನಂತಿ ಮಾಡ್ಲಿಕ್ಕೆ ಅವ್ರ ಜೊತೆ ಹೋಗಿದ್ದೆ. ಬಹಳ ಪ್ರೀತಿಯಿಂದ ಕರೆದು ಮಾತನಾಡಿ ನಾನು ಇದಕ್ಕೆ ಪೂರ್ಣ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ರಾಜಕಾರಣ ದಿವಸದಿಂದ ದಿವಸಕ್ಕೆ ಒಂದ್ ರೀತಿಯಲ್ಲಿ ಗೂಢ ಆಗ್ತಾ ಇರುವಂತ, ಗೊಂದಲದ ಗೂಡಾಗುವಂತ ದಿವಸಗಳಿವೆ. ಆದ್ರೆ ಅವರ 7 ಸಾರಿ 8 ಸಾರಿ ಶಾಸಕರಾದವರು ಮೇಲ್ಮನೆ ಕೆಳಮನೆ ಸೇರಿ. ಪ್ರತಾಪ್ ಶೆಟ್ಟರ ಅನುಭವಗಳು ಸಮಾಜಕ್ಕೆ ತುಂಬಾ ಅಗತ್ಯ ಇದೆ. ಇವತ್ತು ಅಗತ್ಯ ಇದೆ. ಪಾರ್ಟಿ ವೈಚಾರಿಕ ವಿಚಾರಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಇವತ್ತಿನವರೆಗೆ ನಾವು ಅವ್ರ ವಿರುದ್ಧ ರಾಜಕೀಯವಾಗಿ ಅವ್ರ ವಿರುದ್ಧವಾಗಿ ನಿಲುವನ್ನು ಹೊಂದವರು. ನಾವು ಅವ್ರ ಹತ್ರ ಜಗಳ ಮಾಡಿದ್ದೆವು, ವಾದ ಮಾಡಿದ್ದೆವು, ಚರ್ಚೆ ಮಾಡಿದ್ದೆವು, ಎಲ್ಲ ಮಾಡಿದ್ದೆವು. ಆದ್ರೆ ಪ್ರತಾಪ್ ಶೆಟ್ಟರ್ ಮೇಲೆ ಇವತ್ತಿನವರೆಗೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ನಮ್ಮ ಸಹಿತ ಯಾರಿಗೂ ಮಾಡ್ಲಿಕ್ಕೆ ಆಗಿಲ್ಲ. ಪ್ರತಾಪ್ ಶೆಟ್ಟರ್, ಡಾಕ್ಟರ್ ಆಚಾರ್ಯರು, ಪ್ರತಾಪ್ ಶೆಟ್ಟರು, ಎ.ಜಿ. ಕೊಡಗಿಯವರೆಲ್ಲ ಒಂದು ತಲೆಮಾರಿಗೆ ಗೌರವ ತರುವಂತ ರಾಜಕಾರಣಿ. ಜಾರ್ಜ್ ಬ್ಯಾಂಡಿಸ್, ಓಸ್ಕರ್ ಬ್ಯಾಂಡಿಸ್ ಎಲ್ಲ ಅವರಲ್ಲಿ ಬೇರೆ ರೀತಿ, ಅವ್ರು ದೊಡ್ಡ ಮಟ್ಟದವ್ರು ಇರ್ಬೋದು. ನಮ್ಗೆ ಈ ರಾಜ್ಯ ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲೂ ಈ 2-3 ಜನರನ್ನ ಒಂದು ಸಮಕಾಲೀನ ರಾಜಕಾರಣ ಮಾಡ್ಕೊಂಡು ಬಂದವರು ಮತ್ತು ಗೌರವದ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು. ಆ ಕಾರಣಕ್ಕೆ ಅವ್ರ ಜೊತೆಲಿ ಹೋಗಿ ಎ.ಜಿ. ಕೊಡಗಿಯವರು ಮತ್ತು ಪ್ರತಾಪ್ ಶೆಟ್ಟರು ಒಂದು ಸಮಾನವಾದಂತ ತಲೆಮಾರಿನ ಹಿರಿಯರು ಅವರಿಬ್ರು. ಕೊಡಗಿಯವರು ನಮ್ಮ ಜೊತೆ ಬೇರೆ ಬೇರೆ ಕಾರಣಕ್ಕಿಲ್ಲ. ಈ ಸದ್ಯಕ್ಕೆ ಪ್ರತಾಪ್ ಶೆಟ್ಟರ್ ಸ್ವಲ್ಪ ಅನುಭವ ತಗೊಳ್ಳುವಂತ ನಾನು ಹೋಗಿದ್ದೆ. ಅದರಿಂದ ಯಾವ ರಾಜಕಾರಣವೂ ಇಲ್ಲ, ಯಾವ ಸ್ವಾರ್ಥವೂ ಇಲ್ಲ. ಒಂದಷ್ಟು ಕುತೂಹಲ ಇತ್ತು, ನಮ್ಗೆ ಜಿಜ್ಞಾಸೆ ಇತ್ತು. ಬೇರೆ ಬೇರೆ ಕಾರಣಕ್ಕೆ ನಂಗೂ ಸ್ವಲ್ಪ ನೋವಂಟ್ ಅಂತ ಏನಂದ್ರೆ, ಆ ವಿಧಾನ ಪರಿಷತ್ನಲ್ಲಿ ಅವರಿಗೆ ಸ್ವಲ್ಪ ಒಂಚೂರು ಇರಸ್ಮರ್ಸ್ ಆಗುವಂತ ಪರಿಸ್ಥಿತಿಗಳು ಆ ಕಾಲದಲ್ಲಿ ಬಂದಿತ್ತು. ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳು ಇತ್ತು. ಅದೆಲ್ಲದ್ರ ಮಧ್ಯದಲ್ಲೂ ಕೂಡ ಅವ್ರ ಜೊತೆ ನಾನು ಸಲಹೆ ಸೂಚನೆ ತಗೊಳ್ತಾ ಇದ್ದೆ. ಪ್ರತಾಪ್ ಶೆಟ್ಟರ್ ಹತ್ರ ಹೋಗಿದ್ದೆ, ನನಗೆ ಅವ್ರ ಬಗ್ಗೆ ಗೌರವ ಇತ್ತು. ಸರ್, ಈ ಜಿಲ್ಲೆಯ ಶಾಸಕರುಗಳಾಗಲಿ ಅಥವಾ ಪಕ್ಕದಲ್ಲಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರುಗಳಾಗಲಿ ಸಹಕಾರ ಹೇಗ್ ಸಿಗ್ತಾ ಇದೆ? ಆಸ್ ಎ MP ಹೇಗೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈಗ MPA ಕೆಲಸಗಳೇ ಇಂಥದ್ದಂತ ಇದೆ. ಕೇಂದ್ರ ಸರ್ಕಾರದ ಯೋಚನೆಗಳನ್ನೆಲ್ಲ ನಾವು ಮಾಡ್ಬೇಕು. ಅದನ್ನು ಬಿಟ್ಟು ನಾವು ಗ್ರಾಮ ಮಟ್ಟದಲ್ಲಿ ಎಲ್ಲಾ ವಿಚಾರಕ್ಕೂ ಕೈ ಹಾಕಿ ಗೊಂದಲ ಮಾಡಬಾರ್ದು. ಆದ್ರೆ ಬಡವರಿಗೆ ಅನ್ಯಾಯ ಆದಾಗ, ಬಡವರಿಗೆ ಸಹಕಾರ ಸಿಗುವ ಸಂದರ್ಭದಲ್ಲಿ ನಾವು ಸ್ವಲ್ಪ ಒತ್ತು ಕೊಟ್ಟು ಕೆಲಸ ಮಾಡ್ಬೇಕು. ಈ ಜಿಲ್ಲೆಯಲ್ಲಿರುವಂತ 5 ಜನ MLAಗಳು ನಮ್ದೇ ಪಾರ್ಟಿಯವರು. ಹಾಗಾಗಿ ನನ್ಗೆ ಸಂಪರ್ಕದ ಕೊರತೆ ಇಲ್ಲ, ಸಮಸ್ಯೆಗಳು ಬರೋದಿಲ್ಲ.
ಆ ಜಿಲ್ಲೆಯಲ್ಲಿರುವಂತ 5 ಜನರಲ್ಲಿ 4 ಜನ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ನನ್ನ ಕ್ಷೇತ್ರ ಎಲ್ಲರೂ ಕೂಡ ಕಾಂಗ್ರೆಸ್ ಅವರು. ಆದಂಗೆ ಈ ಕ್ಷಣದವರೆಗೂ ಕೂಡ ಅವರಲ್ಲಿ ಅಭಿಪ್ರಾಯ ಭೇದಗಳು ಬಂದಿಲ್ಲ. ನಂಗೇನು ವೈಯಕ್ತಿಕವಾಗಿ ಅಗೌರವ ಮಾಡೋದು ನಮ್ಮ ಇದ್ರೊಳಗಿಲ್ಲ. ಅವ್ರಿಗೆ ಗೌರವ ಕೊಡ್ಬೇಕಾದ ನನ್ನ ಜವಾಬ್ದಾರಿ. ಒಬ್ಬ ಶಾಸಕನಾಗಿ ಜನ ಆರಿಸಿದವರು ಅವ್ರನ್ನ, ಪಾರ್ಟಿ ಪಕ್ಷ ಯಾವ್ದು ಇರ್ಬೋದು, ಅವ್ರಿಗೆ ಗೌರವ ಕೊಡ್ಬೇಕಾದ ನನ್ನ ಜವಾಬ್ದಾರಿ. ಹಾಗೆ ನಾನು ಕೂಡ ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತೇನೆ. ಇಲ್ಲಿವರೆಗೂ ಕೂಡ ನನ್ಗೆ ಯಾರು ಅಗೌರವ ಮಾಡಿಲ್ಲ. ಅಲ್ಲಿ ನಿಮ್ಮ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಹಳ ಹಿರಿಯ ತಲೆಮಾರಿ ರಾಜಕಾರಣಿಗಳು ಇದ್ದಾರೆ, ಹೊಸ ರಾಜಕಾರಣಿಗಳು ಇದ್ದಾರೆ. ಆದ್ರೆ ಯಾವ ಪಕ್ಷದವರು ಕೂಡ ನನಗೇನು ತೊಂದರೆ ಕೊಟ್ಟಿಲ್ಲ. ನನ್ನ ಪ್ರೀತಿಯಿಂದ ನೋಡಿದ್ದಾರೆ. ಈ ಕ್ಷಣದವರೆಗೆ 1 ವರ್ಷ ಆಗ್ತಾ ಬಂತಲ್ಲ, ಪ್ರೀತಿಯಿಂದ ನೋಡಿದ್ದಾರೆ. ಅದೇನು ಸಣ್ಣ ವಿಚಾರ ಅಲ್ಲ. ಹಾಗಾಗಿ ಎಲ್ಲರೂ ಸಹಕಾರ ತಗೊಂಡು ಮುಂದೋಗ್ತೇವೆ ಮತ್ತು ಎಲ್ಲವನ್ನೂ ಸರಿ ಮಾಡ್ತೇವೆ ಅಂತೇಳಿ ಭ್ರಮೆ ನಮ್ಗಿಲ್ದೇ ಇರ್ಬೋದು. ಆದ್ರೆ ಪ್ರಯತ್ನ ಮಾಡುವಾಗ ಎಡರು ತೊಡರುಗಳು ಆಗಿಲ್ಲ ಅನ್ನೋ ಸತ್ಯ. ಓಕೆ ಸರ್, ಈ ವಿಚಾರ ನಾನು ಹೇಗ್ ಕೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ಕೇಳ್ತೀನಿ ಧೈರ್ಯ ಮಾಡಿ. ಯಾಕೆಂತಂದ್ರೆ ಒಬ್ಬ ಪತ್ರಕರ್ತ ಕಾರಲ್ಲಿ ಬಂದ್ಬಿಟ್ಟ ಅಥವಾ ಒಂದೊಳ್ಳೆ ಫೋನ್ ತಗೋಬಿಟ್ಟ ಅಂತಂದ್ರೆ ಟೀಕೆ ಮಾಡೋರ್ ಸಂಖ್ಯೆ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಎಲೆಕ್ಷನ್ ಸಂದರ್ಭದಲ್ಲಿ ತಾವು ಕಟ್ಟಿಸಿದಂತಹ ಅಥವಾ ನಿರ್ಮಾಣ ಹಂತದಲ್ಲಿದ್ದಂತಹ ಮನೆಯ ಫೋಟೋನ ಹಾಕ್ಬಿಟ್ಟು ಇದು ಹೇಗೆ ಸರಳತೆ ಆಗ್ತದೆ, ಇದು ಹೇಗೆ ಅದಾಗ್ತದೆ, ಇವ್ರು ಹೇಗೆ ಬಡವರಾಗ್ತಾರೆ ಅಂತೆಲ್ಲ. ನಾನು ಸರಳ ಅಂತ ನಾನು ಹೇಳಿಲ್ಲ. ಯಾರು ಕರೆದ್ರೆ ನಾನೇನ್ ನಷ್ಟ ಹಾಕುದಿಲ್ಲ ಅಷ್ಟೇ. ನಾನೇನ್ ಮಾಡೋದಕ್ಕೆ ನನ್ನ ಮನೆ ಮೊದ್ಲು ಆ ಮನೆ ಇದ್ದದ್ದು ಹೌದು. ಅಲ್ಲಿ ನೀವು ಹೋದ ಮನೆ ಇದೆಯಲ್ಲ, ಆ ಕಾಲದಲ್ಲಿ ನನ್ನ ಮನೆ ಇತ್ತು. ನಾನು ಮಂತ್ರಿ ಆದದ್ದು ಅದೇ ಮನೆಯಲ್ಲಿ, ಪ್ರಥಮ ಬಾರಿ ಮಂತ್ರಿ ಆದದ್ದು ಅದೇ ಮನೆಯಲ್ಲಿ, 3 ಸಾರಿ MLC ಆದದ್ದು ನಾನು ಅದೇ ಮನೆಯಲ್ಲಿ, 3-4 ಸರ್ತಿ MLC. ಆ ನಂತರ ನಾನು ಇಲ್ಲೊಂದು ಜಾಗ ತಗೊಂಡೆ ಪಕ್ಕದಲ್ಲಿ, 54 ಸೆಂಟ್ ಜಾಗ ಇತ್ತು. ನಾನು ನನ್ನ ಆ ಜಾಗವನ್ನು ತಗೊಂಡು 13 ವರ್ಷದ ಕೆಳಗೆ. ಅದಕ್ಕೆ ರಾಜ್ಯರ್ಕಲ್ ಮನೆ ಇದ್ದಿತ್ತು, ಅದ್ರೊಳಗಿದ್ದೆ ನಾನು. ನನ್ಗೆ ರಾಜ್ಯರ್ಕ ಏನಾಯ್ತು, ಅದು ಕೋರ್ಟಿಗೆ ಹೋಯ್ತು. ಕೋರ್ಟಿಗೆ ಹೋಗಿ 10-12 ವರ್ಷ ಆಯ್ತು. ಇನ್ನೊಂದು 10 ವರ್ಷ ಬೇಕಾಗ್ಬೋದೇನೋ. ಅಲ್ಲಿ ಏನಾಗುತ್ತೆ, ಈ ಒಬ್ಬರದೊಬ್ಬರ ಮೇಲೆ ಅಭಿಪ್ರಾಯ ಭೇದಗಳಿದ್ದಾಗ ಸಣ್ಣ ಟಾಯ್ಲೆಟ್ ರಿಪೇರಿ ಮಾಡಿದ್ರೆ ಕೋರ್ಟಿಗೆ ನೋಟಿಸ್ ಬರುತ್ತೆ. ಅದ್ ಯಾರೋ ಮೇಲೆ ಎಲ್ಲಿಗೋ ಕಂಪ್ಲೇಂಟ್ ಬರೀತಾರೆ, ಅಲ್ಲಿ ತನಿಖೆ ಬರುತ್ತೆ. ಈಗ ಗೊಂದಲ ಬೇಡ ಅಂತ ಹೇಳಿ ನಾನು ಆಫೀಸ್ ಮಾಡಿ ಇಟ್ಕೊಂಡು ಇಲ್ಲಿ ನಾನು ಒಂದು 13 ಸೆಂಟ್ ಜಾಗ ತಗೊಂಡು ಮನೆ ಕಟ್ಟಿದೆ. ನಾನು ಕಟ್ಟುವಾಗ ಒಂದು 60-70 ಲಕ್ಷ ರೂಪಾಯಿ ಅಂತ ಹೇಳಿ ನಾನು ಮಾಡಿದೆ. SBI ಬ್ಯಾಂಕ್ ಅಲ್ಲಿ 40 ಲಕ್ಷ ಸಾಲ ಇತ್ತು. ನನ್ನ ಸಂಬಳ ಬರುವಂತ ಇದರಲ್ಲಿ ಯಾವ್ದು ಅಪೆಕ್ಸ್ ಬ್ಯಾಂಕ್ ಅಂತ ಇದೆಯಲ್ಲ, ಅದರಲ್ಲಿ 35 ಲಕ್ಷ ರೂಪಾಯಿ ಸಾಲ ಇತ್ತು. ಅದನ್ನೆಲ್ಲ ಮಾಡಿ ನಾನು ಸಾಲ ಮಾಡಿ ನಾನು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ. ಅವಾಗ ನಮ್ ನಿರೀಕ್ಷೆ ಸ್ವಲ್ಪ ಜಾಸ್ತಿ ಆಯ್ತು. ಅದ್ರದ್ದು ಸಾಮಾನ್ಯ 60 ಲಕ್ಷ ಜಾಸ್ತಿ ಆಯ್ತು ನನ್ಗೆ. ಆವಾಗ ನಾನು ಏನ್ ಮಾಡಿದೆ, ಮತ್ತೆ ಒಂದಿಷ್ಟು ಸಾಲಗಳನ್ನ ಮಾಡಿ ಈಗ 35 ಲಕ್ಷ ತೀರಿಸಿದೆ ಮಾಡಿದೆ. ಇದು ಆವಾಗ ಕೆಲವರು 6 ಕೋಟಿ ರೂಪಾಯಿ ಮನೆ ಅಂತ ಹೇಳಿ ಎಲ್ಲ ಪ್ರಚಾರ ಮಾಡಿಸೋಣ. ನಾನು ಅಲ್ಲ ಅಂತ ಹೇಳಿಲ್ಲ. 6 ಕೋಟಿ ಅಂತ ಅಲ್ಲ, 6 ಕೋಟಿ ಅಲ್ಲ. ಈಗ ಬಹಳ ದೊಡ್ಡ ಮೀಡಿಯಾದವರು, ಬಹಳ ಅಂತಾರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ಚಾನೆಲ್ ಅವರು ಈ ಆರೋಪ ಮಾಡಿದ್ರು. ಆಗ ನನ್ಗೆ ಅವ್ರು ಕೂತಾಗ ನಾನು ಹೇಳಿದೆ, ನೀವು ಆಶ್ಚರ್ಯ ಪಡ್ತೀರೇನೋ, ಅಷ್ಟು ದೊಡ್ಡ ಮೀಡಿಯಾ ಚಾನೆಲ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ಬಹಿರಂಗವಾಗಿ ಕ್ಷಮೆ ಕೇಳಿದ್ರು. ನಾವು ನಮ್ಗೆ ಗೊತ್ತಿರ್ಲಿಲ್ಲ, ತಪ್ಪಾಗಿದೆ ನಮ್ಮಿಂದ ಅಂತ ಹೇಳಿದ್ರು. ಆ ದೊಡ್ಡತನ ಇನ್ನೂ ಮೀಡಿಯಾದಲ್ಲಿ ಇದೆಯಲ್ಲ. ಈಗ ಇವತ್ತು ತಾವು ಮಾಡದೇ ಸರಿ ಅನ್ನುವಂತ ವಾದಗಳ ನಡುವೆ ಈ ಮಾಧ್ಯಮದ ಲೋಕದವರೊಬ್ರು ಅಶ್ವರ್ಯ ನಮ್ಮ ತಪ್ಪಾಗಿದೆ ಅಂತ ಹೇಳುದು ಏನು ಸಣ್ಣದಲ್ಲ. ನಾ ಅಲ್ಲಿ ಬಿಟ್ಬಿಟ್ಟೆ, ನನ್ ಮತ್ತೆ ವಾದಗಳಿರ್ಲಿಲ್ಲ. ಆನಂತರ ಇಬ್ರು ಮುಖಂಡರು, ಒಬ್ರು ಸಾಗರದವರು ಮತ್ತೊಬ್ರು ಬೈಂದೂರವರು ನನ್ನ ಬಗ್ಗೆ ಅದನ್ನೇ ಹಿಡ್ಕೊಂಡು ಮೀಡಿಯಾ ಮಾಡಿದ್ರು. ತುಂಬಾ ಜನ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಯಾಕೆ ಅಂದ್ರು. ನಾನು ಅದನ್ನೆಲ್ಲ ಇಟ್ಕೊಂಡು ಏನಾಗುದಿಲ್ಲ, ಅದು ಆಗ ಹೋಗ್ಲಿ ಬಿಟ್ಟಿ ಅಂತ ಬಿಟ್ಬಿಟ್ಟಿದ್ದೆ. ಆದ್ರೆ ಸಾರ್ವಜನಿಕರಿಗೆ ಒಂದು ಉತ್ತರ ಕೊಡ್ಬೇಕಲ್ಲ ನಾನು. ಆ ಕಾರಣಕ್ಕೆ ಲೋಕಾಯುಕ್ತರಿಗೆ ನಾನೊಂದು ಪತ್ರ ಬರೆದು ದಿನಾಂಕ ಹಾಕಿ, ನಾನು ಇಷ್ಟು ವರ್ಷದಿಂದ MLC ಆಗಿದ್ದೆ, 2 ಸಾರಿ ಮಂತ್ರಿ ಆಗಿದ್ದೆ, 2 ಸಂಬಳಗಳು ಬರ್ತದೆ ನಂಗೆ ದೇವರಾಜಸ್ ಕಾಲದಲ್ಲಿ 2 ಎಕರೆ ಜಾಗ ಇದೆ, ನನ್ನ ಮಗ ಏನೋ ಸಣ್ಣ ವ್ಯವಹಾರ ಮಾಡ್ತಾನೆ, ನನ್ನ ಮಗಳು ಒಂದು ಟೆಂಪರರಿ ಟೀಚರ್ ಹೋಗ್ತಾ ಇದ್ದಾಳೆ, ಈ ನನಗೆ ನನ್ನ ಭೂಮಿಯಿಂದ ಇಷ್ಟು ಭತ್ತ ಬರುತ್ತೆ ನಂಗೆ, ಇದನ್ನೆಲ್ಲ ಹಾಕಿ ನನ್ನ ಸಂಬಳಗಳನ್ನೆಲ್ಲ ವಗೈರೆ ಹಾಕಿ ಇಂಥ ಬ್ಯಾಂಕಲ್ಲಿ ನಂಗೆ ಇಂತಿಷ್ಟು ಸಾಲ ಇದೆ, ಇದೆಲ್ಲವನ್ನ ತನಿಖೆ ಮಾಡಿ ಲೋಕಾಯುಕ್ತರಾದ ನೀವು ನನ್ನನ್ನು ತನಿಖೆ ಮಾಡಬೇಕು ಮತ್ತು ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಾನೊಂದು ಪತ್ರ ಬರೆದೆ. ಅವಾಗ ವಿಶ್ವನಾಥ್ ಶೆಟ್ಟರು ಅಂತ ಹೇಳಿ ಲೋಕಾಯುಕ್ತರು ಅವರು ಒಂದು ಟೀಮ್ ಅನ್ನು ಕಳಿಸಿಕೊಟ್ರು. ನನ್ನ ಮನೆ ನೋಡ್ಲಿಕ್ಕೆ, ನನ್ನ ಬದುಕು ನೋಡ್ಲಿಕ್ಕೆ, ನನ್ನ ಅಕೌಂಟ್ ಎಲ್ಲ ನೋಡ್ಲಿಕ್ಕೆ, ನನ್ನ ಸಾಲ ವಗೈರೆ ನೋಡ್ಲಿಕ್ಕೆ, ನನ್ನ ಬ್ಯಾಂಕ್ ಸಾಲ ನೋಡ್ಲಿಕ್ಕೆ, ಇದೆಲ್ಲ ನೋಡ್ಲು ಅವರೆಲ್ಲವನ್ನೂ ಮಾಡಿ ಅವ್ರೊಂದು ಸರ್ಟಿಫಿಕೇಟ್ ಕೊಟ್ರು. ಇದೆಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರಗಳೆಲ್ಲವೂ ಸರಿ ಇದೆ, ಯಾವುದೇ ಭ್ರಷ್ಟಾಚಾರಗಳು ನಿಮ್ಮಿಂದ ನಡೆದಿಲ್ಲ ಮತ್ತು ರಾಜಕಾರಣದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ನಾನು ದೃಢೀಕರಿಸ್ತೇನೆ ಅಂತೇಳಿ ಬರೆದ್ರು. ಅದು ಆ ಪತ್ರ ನನ್ನ ಹತ್ರ ಇದೆ ಇವತ್ತು. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಉತ್ತರದಾಯ ಆಗ್ಬೇಕನ್ನೋ ಕಾರಣಕ್ಕೆ ನನ್ನ ಮೇಲೆ ನಾನು ಲೋಕಾಯುಕ್ತಕ್ಕೆ ಮಾಡ್ಕೊಳ್ಳುವಂತ ಪ್ರಸಂಗಗಳು ಬಂತು. ಅದರಿಂದ ನಂಗೇನು ಕೆಟ್ಟದಾಗಿಲ್ಲ, ಮತ್ತೆ ನನ್ನ ಬಗ್ಗೆ ಟೀಕೆ ಮಾಡೋರು ಕೂಡ ಮತ್ತೆ ಮಾತಾಡಿಲ್ಲ. ಸರ್, ಕಳೆದ 1 ವರ್ಷದ ಹಿಂದೆ ತಾಯಿಯನ್ನ ಕೂಡ ಕಳ್ಕೊಂಡ್ರಿ. ಹೇಗ್ ಸ್ಮರಿಸ್ಕೊಳ್ತೀರಿ ಸರ್ ಅವರನ್ನ? ಇಲ್ಲ, ಈಗ ಯಾರಿಗೆ ಅಂತ ಹೇಳಿ 97 ವರ್ಷದವರೆಗೆ ಒಂದು ಅಮ್ಮ ಬದುಕ್ತಾಳೆ ಅಂತ ಹೇಳೋದು ಏನೇನು ಸುಲಭದ ಕೆಲಸ ಅಲ್ಲ. ಅಮ್ಮನಿಗೆ 97 ಇತ್ತು, ನಮಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ, ನನ್ನ ದೊಡ್ಡ ಅಕ್ಕನಿಗೆ ಈಗ 71 ವರ್ಷ ಈಗ.
ಅವಳಿಗೆ 27 ವರ್ಷ ಇರುವಾಗ ನನ್ ದೊಡ್ಡಕ್ಕ ಹುಟ್ಟದಂತೆ. ಹಾ. ಹಾಗಾಗಿ ಅವಳಿಗೆ 97 ಆಯ್ತು ಅಂತ ನಮ್ ಲೆಕ್ಕ. 27 ವರ್ಷ ಅಮ್ಮನಿಗಿರುವಾಗ ದೊಡ್ಡಕ್ಕ ಹುಟ್ಟದ್ರಿಂದ ಅವಳಿಗೆ 70 ಆದ್ರಿಂದ ಈಗ ನಾವು ಅವಳಿಗೆ 97 ಆಯ್ತು ಅಂತ ಲೆಕ್ಕ ನಮ್ಗೆ. ಮತ್ ನಮ್ದು ಅಲ್ಲಿ ಆ ದಿನಾಂಕ ನಮ್ದೇನಿಲ್ಲ. ಹಾಗಾಗಿ 97 ವರ್ಷದ ಜೊತೆಯಲ್ಲಿ ನಮ್ ಜೊತೆ ಬದುಕಿದ್ದಾಳೆ. ತುಂಬಾ ಸಾರಿ ನಾವೆಲ್ಲ ಸಣ್ಣ ಮಟ್ಟದ ಬದುಕನ್ನಿರುವವರಿಗೆ, ನಮಗಂತಲ್ಲ ನನ್ನಂತವ್ರಿಗೆ, ಈಗ ನಾನು MP ಆಗಿದ್ದೇನೆ ಅದೆಲ್ಲ ಬೇರೆ, ನನ್ನಂತ ಬದುಕನ್ನು ಕಟ್ಟಿಕೊಂಡಂತ ಜನರಿಗೆ ಪ್ರಾಯದ ಕಾಲದಲ್ಲಿ ಅಮ್ಮನಿಗೆ ಟ್ರೀಟ್ಮೆಂಟ್ ಮಾಡೋದು, ಅವಳಿಗೆ ಮೆಡಿಸಿನ್ ಮಾಡೋದು, ಮಾತ್ರೆ ಮಾಡೋದು ಎಲ್ಲ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಒಂದು ಸಂಸಾರ ನಡೆಸೋರಿಗೆ ಅದು ಕಷ್ಟ. ಆ ಯೋಗ ನಂಗೆ ಸ್ವಲ್ಪ ದೇವ್ರ ಅವಕಾಶ ಕೊಡೋದ್ರಿಂದ, ನಂಗೆ ಸ್ವಲ್ಪ ಆರ್ಥಿಕ ಶಕ್ತಿ ಇದ್ದರಿಂದ 97 ವರ್ಷದವರೆಗೂ ಕೂಡ ಅಮ್ಮನ ಚೆನ್ನಾಗಿ ನಾನು ನೋಡ್ಕೊಂಡಿದ್ದೇನೆ. ಅಲ್ಲೋ ಎಲ್ಲೋ ನಾನು ವಾರಕ್ಕೊಂದ್ಸರ್ತಿ ಬರ್ಬೋದು, 3 ದಿವ್ಸಕ್ಕೊಂದ್ಸರ್ತಿ ಬರ್ಬೋದು, ನೋಡ್ಕೊಂಡೆ. ಮತ್ತೆ ಕೊನೆಯವರೆಗೂ ಕೂಡ ಅದ್ಭುತವಾದಂತ ನೆನಪಿ ಶಕ್ತಿ ಅವಳಿಗಿತ್ತು. ಅದ್ಭುತವಾದಂತ ನೆನಪಿ ಶಕ್ತಿ ಇತ್ತು ಅವಳಿಗೆ. ತಮಾಷೆ ಮಾಡ್ತಾ ಇದ್ಲು, ಮಾತಾಡ್ತಾ ಇದ್ಲು, ಎಲ್ಲ ಮಾಡ್ತಾ ಇದ್ಲು. ನಮ್ ಜೊತೆ ಅಷ್ಟು ವರ್ಷ ಬದುಕಿದಳಲ್ಲ, ಅದೇ ನಮ್ ಜೀವನದ ಒಂದು ಖುಷಿ ಅಂತ ನಂಗೆ ಅನ್ಸು. ನಾವೆಲ್ಲ ಹಬ್ಬೆ ಅಂತ ಕರೆಯೋದು ಅವಳಿಗೆ. ಕೂಲಿ ಮಾಡಿ ನಮ್ ಸಾಕ್ತಾ ಇದ್ಲು, ನಮ್ ಶಾಲೆ ಕಳಿಸಿದ್ಲು, ಇಷ್ಟು ವರ್ಷ ಇದ್ಲು. ಒಂದ್ ರೀತಿ ಭಾವನಾತ್ಮಕ ಸಂಬಂಧ, ಬಹಳ ಖುಷಿ ನಂಗೆ ಅಮ್ಮನ. ನನಗೆ ಕಳೆದ ಬಾರಿ ಸಂದರ್ಶನ ಮಾಡ್ತಾ ಇರುವ ಟೈಮಲ್ಲಿ ಹೇಳ್ತಾ ಇದ್ರಿ, ತುಂಬಾ ಕಷ್ಟ ಇತ್ತು ನಮಗೆ, ಒಂದು ಊಟಕ್ಕೂ ಕೂಡ ನಾವು ಕಷ್ಟಪಟ್ಟಿದ್ದಿದೆ ಅಂತ. ಏನಿಲ್ಲ, ಈಗ ಒಂದು ಕಾಲ ಇತ್ತಲ್ಲ, ಈಗ ಅಲ್ಲ ನಮ್ದು. ಆ ಒಂದು ಕಾಲದಲ್ಲಿ ನಾನಲ್ಲ, ನಮ್ಮಂತ ಕೆಳವರ್ಗದ ಅನ್ನುವಂತ ಶಬ್ದ ಬಳಸಬಹುದೇನು, ಎಲ್ಲಾ ಜನರು, ಬರೀ ಜಾತಿ, ಪರಿಶಿಷ್ಟ ಮಗುವರು, ಬೇರೆ ಬೇರೆ ಜನಾಂಗದವ್ರು ಎಲ್ಲ, ಈ ಕೆಳವರ್ಗದವ್ರು ಎಲ್ಲ ಇದಾರಲ್ಲ, ಎಲ್ಲೋ ಒಬ್ಬರೋ ಇಬ್ಬರು ಮಾತ್ರ ಹಂಚಿನ ಮನೆ ಇತ್ತು. ನಾನು ಇಡೀ ಗ್ರಾಮಕ್ಕೆ 2 ಹಂಚಿನ ಮನೆ ಇರೋದು, ಇಡೀ ಗ್ರಾಮಕ್ಕೆ. ಅದ್ ಬಿಟ್ರೆ ಎಲ್ಲ ಹುಲ್ಲಿನ ಚಾವಣಿ ನಮ್ದೆಲ್ಲ. ಆವಾಗ ಬದುಕು ಕಷ್ಟಗಳೆಲ್ಲ ಸ್ವಾಭಾವಿಕವಾಗಿ ಆಗ್ತಾ ಇತ್ತು. ನಾವೆಲ್ಲ ಅನ್ನದಗಳು ಅಂತ, ನಮ್ಮ ಅನ್ನ ಅಂತ ನಾವು ಅನ್ನದಗಳನ್ನ ಬಾಚಿ ಊಟ ಮಾಡಿರೋದೇ ಭೂಸುಧಾರಣೆ ಕಾಯ್ದೆ ಬಂದ ನಂತರ. ತುಂಬಾ ಜನ ಅದನ್ನ ಹೇಳಲಿಕ್ಕೂ ಹಿಂಜರಿಯುವಂತ ಕಾಲ ಇದೇನೋ. ಅದ್ ನಂಗೆ ಅದ್ರಲ್ಲಿ ಏನ್ ಸಂಕೋಚ ಇಲ್ಲ. ಭೂಸುಧಾರಣೆ ಕಾಯ್ದೆ ಬಂದ ನಂತರ ಅನ್ನದಗಳನ್ನ ಕಂಡು ನಾವೆಲ್ಲ ಊಟ ಮಾಡಿದ್ವಿ. ಅಲ್ಲಿವರೆಗೆ ನಮ್ಮ ಅನ್ನ ಅಂತ ಇರ್ಲಿಲ್ಲ. ರಾಗಿ ಮಾಡ್ತಾ ಇದ್ರು, ಅದಕ್ಕೆ ಸ್ವಲ್ಪ ಅನ್ನ ಹಾಕ್ತಾ ಇದ್ರು, ಇದೆಲ್ಲ ಇರ್ತಾ ಇತ್ತು. ನಾವಂತೇಳಿ ಅಲ್ಲ, ತುಂಬಾ ಜನ ಹಾಗೆ ಇತ್ತು. ನಮ್ಮಲ್ಲಿ ಅಂತದೇನು ಕಷ್ಟ ಅಂತ ಹೇಳಿದ್ರೆ ಅವತ್ತಿನ ದಿವಸ ಅದು ಕಷ್ಟ ಆಗಿ ತೋರ್ಲಿಲ್ಲ. ಈಗ ನೆನ್ಸ್ಕೊಂಡ್ರೆ ಅದು ಕಷ್ಟ ಆಯ್ತು. ಅವತ್ ದಿವಸ ನಮ್ಮ ಪರಂಪರೆ ಆಗಿ, ನಮ್ ಬದುಕೆ ಆಗಿ ಇದೆಲ್ಲ ಇರುತ್ತೆ. ಸರ್, ಸಂಸದರಾಗಿದ್ದೀರಿ ಅಂದ್ರೆ ಹಿಂದೆ ಮುಂದೆ ಎಲ್ಲ ಜನ ಇರ್ಬೇಕು, ಗಿಜಿ ಅಂತಿರ್ಬೇಕು. ಯಾಕೆ ಹಿಂದೆ ಜನ ಇಟ್ಕೊಳ್ಳಲ್ಲ, ಹುಡುಗರನ್ನ ಹಾಕೊಂಡು ಓಡಾಡಲ್ಲ ಅಂತ? ಯಾಕೆ ಗೊತ್ತಿಲ್ಲ ನಂಗೆ. ಮೊದ್ಲಿಗೆ ನಾನು ಮಂತ್ರಿ ಆಗಿದ್ದೆ. ಸಾಮಾನ್ಯ ಕೆಲವು MLA ಗಳು ಬರುವಾಗ ಒಂದಷ್ಟು ಜನ ಆಶಿಸಿರ್ತಾರೆ. ಅದು ಅಲ್ಲಿಯ ಸಂಪ್ರದಾಯ ಮತ್ತು ರೂಢಿ. ಅಲ್ಲಿ ಕೆಲವು ಜಿಲ್ಲೆಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಜನ ಇದ್ರೆ ಮಾತ್ರ ಅವಲ್ಲಿ ಇಡಲ್ಲ. ಈಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು 5 ಸರ್ತಿ MLA ಆಗಿದ್ದಾರೆ. 5 ಸರ್ತಿ MLA ಆಗಿದ್ದಾರೆ. ಅವ್ರೊಬ್ಬರನ್ನ ಬಿಟ್ರೆ ಮತ್ತೊಬ್ಬರು ಅವ್ರ ಜೊತೆ ಇರ್ಲಿಲ್ಲ. ಹೆಚ್ಚಂದ್ರೆ ಫೈಲ್ ಇಟ್ಕೊಳ್ಲಿಕ್ಕೆ ಅವ್ರ ಪಿ ಇದ್ದ, ಅದು ಬಿಟ್ಟು ಮತ್ತೊಬ್ಬ ಇರ್ಲಿಲ್ಲ. ಅವ್ರು ಒಂದು ಉದ್ಘಾಟನೆ ಮಾಡಿಲ್ಲ. 5 ಸಾರಿ ಅಂದ್ರೆ 25 ವರ್ಷ ಆಯ್ತಲ್ಲ, ಒಂದೇ ಒಂದು ಉದ್ಘಾಟನೆ ಮಾಡಿಲ್ಲ, ಒಂದೇ ಒಂದು ಶಿಲಾನ್ಯಾಸ ಮಾಡಿಲ್ಲ. ಅವ್ರದ್ದು ಶೈಲಿಯಲ್ಲಿ ಅವರು ಹೋಗ್ತಾ ಇದ್ರು. ಹಾಗೆ ಅದು ಒಂದೇ ಮಾನದಂಡ ಅಲ್ಲ. ಸುತ್ತಲೂ ಜನ ಇರುವುದು, ಜೈಕಾರ ಹಾಕುದು, ಮುಂದೆ ಪಟಾಕಿ ಸಿಡಿಸ್ತಾ ಹೋಗುದು, ಬೆಂಡ್ ಬಾರಿಸ್ತಾ ಹೋಗುದು, ಅದು ಈ ಕೆಲವು ಕಡೆಗಳ ಅದೊಂದು ಸಂಪ್ರದಾಯ ಇರಬಹುದು, ನಾ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನಮ್ಮ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಂತ ಜಿಲ್ಲೆಗಳಲ್ಲಿ ಬಹುತೇಕ ಅದಕ್ಕೆ ಬಹಳ ಪ್ರಾಧಾನ್ಯತೆ ಇಲ್ಲ. ಈಗ ನಾನು ನೋಡಿದ್ದೆ, ನಾನು MP ಆಗುವ ಚುನಾವಣೆಯಲ್ಲೂ ನೋಡಿದ್ದೆ, ನಾನು ಬಹಳ ಪ್ರಾಧಾನ್ಯತೆ ಇಲ್ಲ. ಹಾಗಾಗಿ ಡಾಕ್ಟರ್ ಆಚಾರ್ಯ ಅಂತ ವ್ಯಕ್ತಿಗಳಿದ್ರು, ಅವ್ರ ಜೊತೆ ಯಾರು ಇರ್ಲಿಲ್ಲ. ಈಗಲೂ ಕೂಡ ನಮ್ಮೆಲ್ಲ ಶಾಸಕರು, ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 5 ಜನ ಶಾಸಕರು ನಮ್ದೇ ಪಾರ್ಟಿ ಇದ್ದಾರೆ. ಭಾರಿ ದೊಡ್ಡ ಯಾರು ಜನರನ್ನ ಇಟ್ಕೊಂಡೇ ತಿರುಗುವಂತ ಮನಸ್ಥಿತಿ ಇವರಲ್ಲ. ಕೆಲವು ಕಡೆಗಳದ್ದು ಇರುತ್ತೆ, ನಮ್ಗಂತದ್ದೇನಿಲ್ಲ. ಸರ್, ಮತ್ತೊಂದು ವಿಚಾರ, ರೈಲ್ವೆ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ಚಿಕ್ಕಮಗಳೂರಿಗಾಗ್ಲಿ ಅಥವಾ ಉಡುಪಿ ಭಾಗಕ್ಕಾಗ್ಲಿ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಯೋಜನೆಗಳು ಜನರಿಗೆ ತಲುಪಿಸಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ಈ ಭಾಗದ ಜನ ಅಂತ? ಈ ಕೇಂದ್ರ ಸರ್ಕಾರದಲ್ಲಿ ಮಾಡ್ಲಿಕ್ಕಾಗುವಂತ ಜವಾಬ್ದಾರಿ ಇರುವುದೇ ಇಂತಿಷ್ಟು ಸೀಮಿತ. ಕೇಂದ್ರ ಸರ್ಕಾರದ ಯೋಜನೆಯನ್ನ ಅನುಷ್ಠಾನ ಮಾಡುದು. ಕೇಂದ್ರ ಸರ್ಕಾರದ ಯೋಜನೆ, ಉದಾಹರಣೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತುಂಬಾ ನಿರುದ್ಯೋಗಿ ಯುವಕರಿಗೆ ತಾಪತ್ರಗಳಿದೆ. ನಾನು ಅಲ್ಲ ಅಂತ ಹೇಳಿಲ್ಲ, ಬ್ಯಾಂಕಿನಲ್ಲಿ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ, ಅದಕ್ಕೆ ಈಗ ಟ್ರೈನಿಂಗ್ ಕೊಡ್ತಾ ಇದ್ದೇನೆ.
ಕೈಗಾರಿಕೆ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಏನೇನು ಯೋಜನೆ ಇದೋ ಅದನ್ನೆಲ್ಲವನ್ನು ಮಾಡ್ತಾ ಇದ್ದೇವೆ. ವಿಶ್ವಕರ್ಮ ಯೋಜನೆ ಪ್ರಕಾರ ಏನೇನ್ ಮಾಡ್ಬೇಕು ಅಂತ, ಕೃಷಿ ಇಲಾಖೆ ಮೂಲಕ ಏನೇನ್ ಮಾಡ್ಬೇಕು, ತೋಟಗಾರಿಕೆ ಏನೇನ್ ಮಾಡ್ಬೇಕು. ಈಗ ಪಶು ಸಖಿ ಅಂತ ಇದ್ದಾರೆ, ಪ್ರತಿ ಗ್ರಾಮ ಪಂಚಾಯತ್ ಕೇಂದ್ರ ಸರ್ಕಾರ ಹಣ ಕೊಟ್ಟಾಗಿದೆ. ಕೃಷಿ ಸಖಿ ಅಂತಿದೆ, ಪಶು ಸಖಿ ಅಂತಿದೆ. ಹೀಗೆ ಬೇರೆ ಬೇರೆ ಯೋಜನೆಗಳ ಅನುಷ್ಠಾನ ಮಾಡ್ಲಿಕ್ಕೆ ಒಂದು ಗ್ರಾಮ ಪಂಚಾಯತ್ ಒಬ್ಬ ಪ್ರತಿನಿಧಿಯನ್ನ ಕೇಂದ್ರ ಸರ್ಕಾರ ಹಣ ಕೊಟ್ಟು ಮಾಡ್ತಾ ಇದೆ. ಸಂಜೀವಿನಿ ಸಂಘದ ಮೂಲಕ ಬಹಳ ದೊಡ್ಡ ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ಇವತ್ತು ತರ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡಬಹುದು ಎಂಪಿಗಳಾಗಿ ಅಂತ ಯೋಚನೆ ಮಾಡ್ತೇವೆ. ಯೋಗಾನುಯೋಗ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಉಡುಪಿಯಲ್ಲಾಗಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಕೂಡ ಒಳ್ಳೆ ಇದ್ದಾರೆ. ಅವ್ರನ್ನ ಕರೆದು ಮಾತಾಡಿದಾಗ ನಮ್ಗೆಲ್ಲ ಸಹಕಾರ ಕೊಡ್ತಾರೆ. ನಮ್ಮಿಂದೇನು ಕಾಂಟ್ರವರ್ಸಿಗಳು ಆಗದೆ ಇದ್ರೆ ಅವ್ರು ಯಾವ್ದೇ ರೀತಿಯ ಸಹಕಾರಗಳನ್ನು ಕೊಟ್ರೆ ನಾವು ಮತ್ತಷ್ಟು ಚೆನ್ನಾಗಿ ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ ನಮ್ಗೆ. ಎಂಪಿಗಳು ತಲುಪದೇ ಇರುವಂತ ಅನೇಕ ಆಯಾಮಗಳನ್ನ ತಲುಪಬಹುದಾ ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಆ ಕಾರಣಕ್ಕೆ ರೈಲ್ವೆಯಲ್ಲಿ ಮಾತ್ರವಾದ ಬದಲಾವಣೆ ಮಾಡಬೇಕು. ನಮ್ಮ ಮುಂದಿನ ಗುರಿ ಇರೋದು ನಾನು, ಚೌಟ ಮತ್ತು ನಮ್ಮ ಉತ್ತರ ಕನ್ನಡದ ಕಾಗೇರಿ ಸಾಹೇಬರು 3 ಜನ ಒಟ್ಟಾಗಿ ಈ ಕೊಂಕಣ ರೈಲ್ವೆನ ಭಾರತೀಯ ರೈಲ್ವೆ ವಿಲೀನ ಮಾಡಬೇಕು ಅನ್ನೋಂತ ಪ್ರಯತ್ನ ನಿರಂತರ ಮಾಡ್ತಾ ಇದ್ದೇವೆ. ಆದ್ರೆ ಒಂದೆರಡು ಹೇಳಿಕೆಗಳ ಮೂಲಕ ಆಗೋದಿಲ್ಲ. ಯಾರು ಮಾಧ್ಯಮದಲ್ಲಿ ಕೇಳ್ತಾರೆ ವಿಲೀನ ಮಾಡ್ತೇವೆ ಅಂತ ಹೇಳಿದ್ರೆ ಇನ್ನು ಯಾಕೆ ವಿಲೀನ ಅದು ಸಾಮಾನ್ಯವಾಗಿಲ್ಲ. ಯಾಕಂದ್ರೆ ಅದು ಆ ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆ ವಿಲೀನ ಮಾಡೋದೇ ದೊಡ್ಡದೊಂದು ಸಾಹಸ ಅನ್ನುವಂತ ಮಟ್ಟಕ್ಕೆ ಇವತ್ತು ಬಂದ್ಬಿಟ್ಟಿದೆ. ಯಾಕಂದ್ರೆ 4 ರಾಜ್ಯಗಳಲ್ಲಿದೆ: ಕೇರಳ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ. ಕೇರಳ ಮತ್ತು ಗೋವಾದವರು ಒಪ್ಕೊಂಡಿದ್ದಾರೆ. ಮಹಾರಾಷ್ಟ್ರದವರು ನಮ್ಗೆ ಭಾವನಾತ್ಮಕವಾದ ಸಂಬಂಧ ಇದೆ ಕೊಂಕಣ ಅನ್ನೋದ್ರ ಬಗ್ಗೆ, ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕೆಲವು ಕಂಡೀಷನ್ ಹಾಕಿ ಇವತ್ತು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ನಮ್ಮಲ್ಲಿ ನಾನು ಮತ್ತು ನಾವು 3 ಜನ ಎಂಪಿಗಳು ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇಲ್ಲಿಯ ಮೂಲಭೂತ ಸೌಕರ್ಯದ ಮಂತ್ರಿಗಳು, ನಾನೆಲ್ಲ 5 ಜನ ಎಂ ಎಲ್ ಎ ಕಂಡೋಗಿದ್ದೆ, ಅವರು ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ನನ್ಗೆ ಅನ್ಸುತ್ತೆ 1-2 ತಿಂಗಳಲ್ಲಿ ನಮ್ಗೆ ಸಹಮತ ಕೊಡ್ತಾರೆ. ಹಾಗೆ ಕೊಟ್ರೆ ನಾವ್ ಏನಾದ್ರೂ ವಿಲೀನ ಆದ್ರೆ ಬಹಳ ದೊಡ್ಡ ಬದಲಾವಣೆಗಳು ಈ ರೈಲ್ವೆಯಲ್ಲಿ ಆಗುತ್ತೆ, ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ನಮ್ಗೆ ಅಂತ ಅನ್ಸುತ್ತೆ. ಸರ್, ರಾಜ್ಯ ಸರ್ಕಾರದ ಕಡೆಯಿಂದ ಸಹಕಾರ ಚೆನ್ನಾಗಿದೆಯಾ? ಈಗ ಬೇರೆಲ್ಲ ವಿಚಾರದಲ್ಲಿ ನಮ್ಗೂ ಅವ್ರಿಗೂ ಜಗಳ ಇದೆ, ಸತ್ಯ. ಬೇರೆಲ್ಲ ವಿಚಾರದಲ್ಲಿ ಅವ್ರಿಗೆ ನಮಗೆ ಜಗಳ ಇದೆ. ವೈಚಾರಿಕ ವಿಚಾರದಲ್ಲೂ ಜಗಳ ಇದೆ, ಆಡಳಿತಾತ್ಮಕ ವಿಚಾರದಲ್ಲೂ ಜಗಳ ಇದೆ, ಪಾರದರ್ಶಕತೆ ವಿಚಾರದಲ್ಲೂ ಜಗಳ ಇದೆ. ಆದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅವ್ರು ಏನ್ ತಕರಾರು ಇಲ್ಲಿವರೆಗೆ ತೆಗಿಲಿಲ್ಲ. ನಾವೇನು ಹೋಗಿರ್ತೇವೆ ಮತ್ತು ಹೋದಾಗ ಮಾತಾಡ್ತೇನೆ, ನಾನು ಮುಖ್ಯಮಂತ್ರಿಗಳ ಹತ್ರ, ಎಂ ಬಿ ಪಾಟೀಲ್ ಹತ್ರ ಮಾತಾಡ್ತೇನೆ. ಕೇಂದ್ರದೆಲ್ಲ ಈಗ ನಮ್ಮ ESI ಅಂತೇಳಿ ಒಂದು ಯೋಜನೆ ಬರುತ್ತೆ ಈ ಕಾರ್ಮಿಕ ಇಲಾಖೆಯಲ್ಲಿ. ಕೇಂದ್ರದವ್ರು ಕೊಟ್ಟು ಕೂಡ ರಾಜ್ಯದವ್ರು ಕೊಡ್ಲಿಲ್ಲ ಅನ್ನುವಂತ ಒಂದು ಚರ್ಚೆಗಳು ಬಂತು. ನಾನು ಲಾಡ್ರಿಗೆ ಮಾತಾಡಿದೆ, ಸಂತೋಷ್ ಲಾಡ್ರಿಗೆ ಮಾತಾಡಿದೆ. ಈಗ ಅದನ್ನು ಸ್ವಲ್ಪ ನಾವು ಇನ್ನೂ ಮಾಡ್ಬೇಕು, ಆದ್ರೂ ಸ್ವಲ್ಪ ಏನೋ ಬದಲಾವಣೆ ಮಾಡಿದ್ದಾರೆ, ಕೂಡಲೇ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರ್ಲಿಕ್ಕೆ ನಮ್ಗೆ ಇಲ್ಲಿವರೆಗೆ ತೊಂದರೆಗಳನ್ನ ಕೊಟ್ಟಿಲ್ಲ. ಇಲ್ಲಿವರೆಗೆ ಕೊಟ್ಟೇ ಇಲ್ಲ ಅಂತಲ್ಲ, ಕೊಟ್ಟಿಲ್ಲ. ನಮ್ಮ ಸ್ಪಂದನದ ರೀತಿಗೆ ಅವರು ನಿರೀಕ್ಷೆ ಇಲ್ಲದೆ ಇದ್ರು ಕೂಡ ತಕ್ಕ ಮಟ್ಟಿಗೆ ನಮ್ಗೆ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ನಾವು ನಮ್ಮ ಕೆಲಸದ ಮೂಲಕ ಅದನ್ನು ಸರಿಪಡಿಸ್ಕೊಳ್ತೇವೆ ಅನ್ನುವಂತ ವಿಶ್ವಾಸ ನನಗಿದೆ. ಒಂದ್ ಸಣ್ಣ ಚರ್ಚೆ ಇರೋದೇನಂದ್ರೆ, ಕೇಂದ್ರ ಸರ್ಕಾರದ ಯೋಜನೆಗೆ ರಾಜ್ಯ ಸರ್ಕಾರ ಯಾಕೆ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ ಅನ್ನೋದೊಂದು ಚರ್ಚೆ ಇದೆ. ಆ ಚರ್ಚೆಯನ್ನು ವಾದ, ಆರೋಪ, ಪ್ರತ್ಯಾರೋಪ ಮಾಡಿ ಹೋದ್ರೆ ಅದೆಲ್ಲೋಗುತ್ತೆ ಅನ್ನೋದಕ್ಕಿಂತ ಅದನ್ನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅರ್ಥ ನಾನೇನ್ ಮುಕ್ತವಾಗಿದ್ದೇನೆ, ಅವ್ರು ಮಾಡೋದು ಸರಿ ಅಂತ ಹೇಳಿದ್ದೇನೆ, ಎಲ್ಲವೂ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ದೇನೆ ಅನ್ನೋದಲ್ಲ. ಆದ್ರೆ ಈ ವಾದವನ್ನು ನಾವು ಮಾಡ್ತಾ ಒಬ್ಬರ ಮೇಲೆ ಆರೋಪಗಳನ್ನ ಮಾಡ್ತಾ ಹೋದ್ರೆ ಅದಕ್ಕೆ ತುದಿ ಇಲ್ಲ. ಈ ರಾಜ್ಯವನ್ನು ಕೇಂದ್ರ ದೂರದಾಗ್ಲಿ, ರಾಜ್ಯವನ್ನು ದೂರದಾಗ್ಲಿ ಒಂದು ಚೌಕಟ್ಟಿನೊಳಗೆ ಇರ್ಬೇಕು ಅಂತ ಯೋಚನೆ ಮಾಡುವ ನಾನು. ಹಾಗಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನನ್ಗೆ ಅನ್ಸುತ್ತೆ ನೋಡೋದು ಸರಿಯಾಗಬಹುದು ಅಂತ ಅನ್ಸುತ್ತೆ. ಸರ್, ರಾಜ್ಯಾಧ್ಯಕ್ಷರ ವಿಚಾರದ ಬಗ್ಗೆ ಮಾತಾಡ್ಬೇಕು. ಸೋಮಣ್ಣ ಅವ್ರು ರಾಜ್ಯಾಧ್ಯಕ್ಷರಾಗ್ತಾರಂತೆ, ಹಾಗಂತೆ ಹೀಗಂತೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಈಗ ಒಂದು ರಾಜಕೀಯ ಪಕ್ಷವಾಗಿ ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಕೇಂದ್ರ ನಮ್ಮ ಪಾರ್ಟಿ ಘೋಷಣೆ ಮಾಡಿದೆ. ನಡ್ಡಾರವರೇ ಘೋಷಣೆ ಮಾಡಿರ್ತಾರೆ, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಅವರು ಸಹಮತವನ್ನು ಕೊಟ್ಟಿರ್ತಾರೆ. ಈಗಿರುವುದೇನಂದ್ರೆ, ಕರ್ನಾಟಕ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಪುನರಾಯ್ಕೆ ಆಗಬೇಕು ಅನ್ನೋಂತ ನಿಯಮ ಇದೆ. ಯಾಕಂದ್ರೆ ಕೇಂದ್ರದ ನಾಯಕತ್ವ ಬದಲಾಗುತ್ತೆ ಸ್ವಲ್ಪ ದಿವಸದಲ್ಲಿ. ಯಾಕಂದ್ರೆ ನಡ್ಡಾರವರ ಅವಧಿ ಮುಗಿದ್ರಿಂದಾಗಿ ಹೊಸ ನಾಯಕತ್ವ ಅಲ್ಲಿ ಬರಬೇಕಾದಂತ ಅವಶ್ಯಕತೆಗಳಿದ್ರೆ ಆವಾಗ ರಾಜ್ಯದಲ್ಲಿ ಈಗಿರುವವ್ರನ್ನೇ ಮುಂದುವರಿಸ್ತಾರ, ಪುನರಾಯ್ಕೆ ಮಾಡ್ತಾರ ಏನು ಅನ್ನುವಂತ ಚರ್ಚೆಗಳು ಬರುತ್ತೆ. ಆವಾಗ ಅಧ್ಯಕ್ಷರ ಆಯ್ಕೆ ಬಂದಾಗ ಈ ಚರ್ಚೆಗಳೆಲ್ಲ ಯಾರಿಗೆ ಆಸಕ್ತಿ ಇದೆ, ಯಾರಾಗ್ತಾರೆ, ಯಾರ್ಯಾರು ಹೆಚ್ಚು ಸಮರ್ಥರು, ಎಲ್ಲರನ್ನು ಒಟ್ಟಾಗಿ ಯಾರು ಕೊಂಡೊಯ್ತಾರೆ, ಈ ಚರ್ಚೆಗಳೆಲ್ಲ ಬರಬಹುದು. ಈಗ ಅಂತೂ ಕೇಂದ್ರದವರೇ ವಿಜಯೇಂದ್ರನ ರಾಜ್ಯಾಧ್ಯಕ್ಷರು ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಪುನಃ ಕೇಂದ್ರದವರು ಮತ್ತೇನಾದ್ರೂ ನಾವು ಪುನರಾಯ್ಕೆ ಪ್ರಕ್ರಿಯೆಗಳು ಮಾಡ್ತೇವೆ ಅನ್ನೋವರೆಗೆ ಯಾವ ಚರ್ಚೆಗಳು ನಮ್ಮಂದಿಲ್ಲ. ಸರ್, ಈ ಡಿಲಿಮಿಟೇಷನ್ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಲ್ಲ, ಡಿಲಿಮಿಟೇಷನ್ ಬಗ್ಗೆ ಚರ್ಚೆ ಆಗ್ತಿರೋ ಸತ್ಯ. ಅದ್ ಯಾವುದೇ ಇನ್ನು ಮೀಟಿಂಗ್ಗಳು
ಇನ್ನು ಪ್ರಾರಂಭ ಆಗಿಲ್ಲ ಎಲ್ಲ. ಆಗ್ಬಹುದೇನೋ, ಆದ್ರೆ ಆಗ್ಬೋದು. 10 ವರ್ಷಕ್ಕೆ ಒಂದ್ಸರ್ತಿ ಮಾಡ್ಬೇಕು ಅಂತ ನೇಮಗಳಿರುತ್ತಲ್ಲ, ಆದ್ರೆ ಆಗ್ಬೋದು. ಒಂದ್ ವೇಳೆ ಆದ್ರೆ ಸರ್ ಶಾಸಕರ ಸ್ಥಾನಗಳು ಎಷ್ಟು ಜಾಸ್ತಿ ಆಗ್ಬೋದು, ಏನಾದ್ರು ಆ ತರದ ಐಡಿಯಾ? ಪೂರ್ತಿ ಅಧ್ಯಯನ ಇಲ್ಲದೆ ನಾವೇನಾದ್ರೂ ಮಾತಾಡ್ಬಾರ್ದು. ಪೂರ್ಣ ಅಧ್ಯಯನ ಮಾಡಿದ ನಂತರ ಮಾತಾಡ್ತೀವಿ. ಓಕೆ ಸರ್. ಸರ್ ಇನ್ನೊಂದು ಪ್ರಶ್ನೆ, ಲೈಕ್ ಮಗಳು ಏನ್ ಮಾಡ್ತಾಳೆ ಮತ್ತು ಮಗ ಏನ್ ಮಾಡ್ತಿದ್ದಾನೆ, ಹಾಗೆ ವೈಫ್ ಅವ್ರು ಏನಾದ್ರು ವರ್ಕ್ ಮಾಡ್ತಾರ ಹೇಗೆ ಅಂತ ಸರ್? ಇಲ್ಲ, ನನ್ನ ಹೆಂಡತಿ ನನ್ನ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡಿರ್ತಾಳೆ, ಮನೆ ನೋಡ್ಕೊಂಡಿರ್ತಾಳೆ. ಕೃಷಿ ಕಡೆ ಸ್ವಲ್ಪ ಮಾಡ್ತಾಳೆ. ನನ್ನ ಮಗ ಒಂದು ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದಾನೆ. ನನ್ನ ಒಬ್ಬಳು ಮಗಳು ಒಂದು ಟೀಚರ್ ಆಗಿ, ಟೆಂಪರರಿ ಟೀಚರ್ ಆಗಿ ಹೋಗ್ತಾ ಇದ್ದಾಳೆ. ಗುತ್ತಿಗೆ ಆದಾದ್ರೆ ಟೀಚರ್ ಆಗಿ ಇರ್ತಾರೆ, ಹೋಗ್ತಾ ಇದ್ದಾಳೆ. ಮತ್ತೊಬ್ಬಳು ಮಗಳು LLB ಮಾಡಿದ್ದಾಳೆ. ಯಾರೋ ವಕೀಲ ಜೊತೆಲಿ ಸಹಾಯಕರಾಗಿ ಕೆಲಸ ಮಾಡ್ತಾನೆ. ನಾನು MP ಆಗಿ ಕೆಲಸ ಮಾಡ್ತೇನೆ. ಮಕ್ಕಳನ್ನ ಯಾಕೆ ಸರ್ ರಾಜಕೀಯಕ್ಕೆ ಬೇಡ ಅಂತ ಹೇಳ್ತಿದ್ದೀರಿ? ಬೇಡ ಅಂದೇಳಿ, ಬೇಕಂದೇಳಿ ಬಂದ್ರೆ ಅವ್ರು ಮಾಡ್ತಾರೆ. ನಾನು ಬೇಡ ಅಂತ ಹೇಳಿಲ್ಲ, ಬೇಕಂತ ಹೇಳಿಲ್ಲ. ಅವ್ರಿಗೆ ಅದ್ರಲ್ಲಿ ಆಸಕ್ತಿ ಇಲ್ಲ, ಅವ್ರವ್ರ ಬದುಕನ್ನು ಅವ್ರು ಕಟ್ಕೊಂಡಿದ್ದಾರೆ. ನಾನು ಇದ್ರಲ್ಲಿ ಇದ್ದೇನೆ, ನಂಗೆಲ್ಲ ಸಹಕಾರ ಕೊಡ್ತಾರೆ. ನಾನು ಬೇಡ ಬೇಕಂತೇಳಿ ಏನ್ ಹೇಳಿಲ್ಲ. ಆದ್ರೆ ಅವ್ರವ್ರ ಇಷ್ಟ ಇದ್ರೆ ಬರ್ತಾರೆ, ಇಲ್ದೇ ಇದ್ರೆ ಬಿಡ್ತಾರೆ. ನಂಗೆ ಅದ್ರಲ್ಲಿ ಏನ್ ಭಾರಿ ಅವ್ರು ಬರ್ಬೇಕಂತ ನಂಗೇನ್ ಆಸೆ ಇಲ್ಲ, ಬೇಡ ಅಂತ ನಾನು ಹೇಳಿಲ್ಲ. ಅವ್ರಿಗೆ ಆಸಕ್ತಿ ಇದ್ರೆ ಮಾಡಬಹುದು, ಅವ್ರ ಆಸಕ್ತಿ ಇದ್ರೆ ಮಾಡ್ಲಿ. ರಾಜಕಾರಣ ಏನು ಬಹಳ ಸುಲಭ ಅಂತ ಅಲ್ಲ, ತುಂಬಾ ಶ್ರಮ ಪಡ್ಬೇಕು. ಇಲ್ಲ ನಾನು ನೆಮ್ಮದಿಯಾಗಿ ನಮ್ಮ ಬದುಕನ್ನು ನೋಡ್ಕೊಳ್ತಾ ಇದ್ದೇವೆ ಅಂದ್ರೆ ಇರ್ಲಿ ಅಂತ ಹೇಳಿದ್ದೆ. ಮತ್ತೆ ಅದ್ರಲ್ಲಿ ನಂದೇನು ಆಸಕ್ತಿ ಇರ್ಲಿಲ್ಲ. ಸರ್, ಉತ್ತರ ಕರ್ನಾಟಕದ ಬಹುತೇಕ ಕಡೆಗಳಲ್ಲಿ ತುಂಬಾ ಸೀನಿಯರ್ ಶಾಸಕರೆಲ್ಲರೂ ಕೂಡ ರಾಜಕೀಯ ವ್ಯವಸ್ಥೆಯ ಬಗ್ಗೆ ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಲೈಕ್ ರಾಜಕೀಯ ಎಲ್ಲೋ ಬೇರೆಯದ್ದೇ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ನಮಗೆ ಸಾಕಾಗಿದೆ, ಬೇಡ ರಾಜಕೀಯ ಅನ್ನೋ ಒಂದು ಅವರ ಒಂದು ಅನುಭವವನ್ನ ಹಂಚ್ಕೊಳ್ತಾ ಇದ್ರು. ತಾವು ಹೇಗ್ ನೋಡ್ತೀರಿ ಇತ್ತೀಚಿನ ರಾಜಕೀಯ ಸ್ಥಿತಿಗತಿಗಳನ್ನ? ರಾಜಕಾರಣದ ಮೂಲ ಉದ್ದೇಶ ಇರುವುದೇ ಸೇವೆ. ನನ್ಗೇನೋ ಸಾರ್ವಜನಿಕ ಕೆಲಸಗಳನ್ನ ಮಾಡ್ಬೇಕು, ನಾನೇನೋ ಅಭಿವೃದ್ಧಿ ಮಾಡ್ಬೇಕು, ನಾನ್ ಜನರಿಗೇನೋ ಸಹಾಯ ಮಾಡ್ಬೇಕು ಅನ್ನುವ ಚೌಕಟ್ಟಲ್ಲಿ ಅದಕ್ಕೆ ನಂಗೆ ಅಧಿಕಾರ ಬೇಕು ಅಂತ ಇರ್ಬೋದು. ರಾಜಕಾರಣಿಗಳಿಗಿಂತಲೂ ಭಿನ್ನವಾಗಿ ಅವರದ್ದೇ ಆಸಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಅನೇಕ ಗಣ್ಯರು ಸಮಾಜದಲ್ಲಿದ್ದಾರೆ. ರಾಜಕಾರಣಿ ಒಬ್ಬನಿಗೆ ಅಧಿಕಾರ ಕೊಟ್ರೆ ನಾನ್ ಚೆನ್ನಾಗಿ ಕೆಲಸ ಮಾಡ್ತೇನೆ ಅನ್ನುವ ಚೌಕಟ್ಟಿನಲ್ಲಿ ರಾಜಕಾರಣಿಗಳು ಇರ್ತಾರೆ. ಸ್ವಾಭಾವಿಕವಾಗಿ ಅಲ್ಲೆಲ್ಲೋ ಲೋಪ ಇರ್ಬೋದು, ನಾನು ಇಲ್ಲ ಅಂತ ಹೇಳಿ. ಹಾಗಾಗಿ ರಾಜಕಾರಣವನ್ನು ಸೇವೆ ಅಂತ ತಿಳ್ಕೊಂಡಾಗ ನಿರೀಕ್ಷಿತ ಮಟ್ಟದಲ್ಲಿ ಆಗದೆ ಇದ್ರೆ ಕೆಲವರಿಗೆ ನಿರಾಸಕ್ತಿ ಬರಬಹುದು. ಮತ್ತು MLA ಆದ ಕೂಡಲೇ ಊರಿದ್ದೆಲ್ಲಾ ರಸ್ತೆ ಆಗ್ಬೇಕು ಅಂತ ಜನ ಒತ್ತಾಯ ಮಾಡಿದ್ರೆ, ಅಲ್ಲಿ ಹಣಕ್ಕೆ ಸರ್ಕಾರ ಕೊಡದೇ ಇದ್ರೆ, ಜನರನ್ನ ಎದುರಿಸಲಿಕ್ಕೆ ಬರೀ ಎರಸು ಮುರುಸಾದ್ರೆ ಕೆಲವರಿಗೆ ಬೇಸರ ಬಂದಿರ್ಬೋದು. ಕೆಲವರು ಈ ರಾಜಕಾರಣದಲ್ಲಿ ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಇಳಿದಿರ್ತಾರೋ ಆ ನಿರೀಕ್ಷೆ 5 ವರ್ಷ ಆದಾಗ ನಿರಾಸಕ್ತಿ ಕಾರಣ ಆಗ್ಬೋದು. ನಾನು ಹೇಳಿದಂತ ಕೆಲಸ ಆಗಿಲ್ಲ, ನಾನು ಅವನಿಗೆ ಮಾಡಿ ಕೊಡ್ತೇನೆ ಅಂತ ಹೇಳಿದೆ, ಆಗಿಲ್ಲ. ನಾನು ಈ ಕೆರೆ ತುಂಬಿಸ್ತೇನೆ ಅಂತ ಹೇಳಿ ಆಗಿಲ್ಲ. ನಾನು ಇಲ್ಲಿ ರಸ್ತೆ ಮಾಡ್ತೇನೆ ಅಂತ ಹೇಳಿದ್ದೆ, ನಾನು ಇಲ್ಲಿ ವಿಮಾನ ನಿಲ್ದಾಣ ತರ್ತೇನೆ ಅಂತ ಹೇಳಿದ್ದೆ, ನಾನು ಹೊಸ ರೈಲು ಓಡಿಸ್ತೇನೆ ಅಂತ ಹೇಳಿದ್ದೆ ಅನ್ನೋದು ಸೇರಿದಂತೆ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳನ್ನ ನಾನು ತಲುಪಿಸ್ತೇನೆ ಅಂತ ಹೇಳಿದ್ರು ಕೂಡ ನನ್ಗೆ ಆಗಿಲ್ಲ ಅನ್ನೋದು ಕಾರಣ ಇರ್ಬೋದು. ಹಾಗಾಗಿ ಯಾವ ಕಾರಣಕ್ಕೋಸ್ಕರ ರಾಜಕಾರಣದಲ್ಲಿ ಯಾರು ನಿರಾಸಕ್ತಿ ವಹಿಸ್ತಾರೆ ಮತ್ತು ಅದರ ಉದ್ದೇಶ ಏನು ಅನ್ನೋದ್ರ ಮೇಲೆ ಇದೆ. ಆದ್ರೆ ನನ್ನ ಆಲೋಚನೆ ಪ್ರಕಾರ ರಾಜಕಾರಣದಲ್ಲಿ ಇದ್ದವ ಸಮಾಜಕ್ಕೆ ಅನಾಹುತ ಆಗದಂತೆ ನಡ್ಕೊಳ್ಬೇಕು, ಸಂಘರ್ಷಗಳಾಗದೆ ಇರುವಂತೆ ನಡ್ಕೊಳ್ಬೇಕು, ಎಲ್ಲರನ್ನು ಒಟ್ಟಾಗಿ ಕೊಂಡೊಯ್ಯುವಂತೆ ನಡ್ಕೊಳ್ಬೇಕು, ಈ ಸಾಮರಸ್ಯದ ಬದುಕಿಗೆ ಸಹಕಾರಗಳನ್ನು ಕೊಡ್ಬೇಕು, ಮತ್ತು ನ್ಯಾಯವನ್ನು ಕಂಡಾಗ ತಪ್ಪೋ ಸರಿಯೋ ಸಾಧ್ಯ ಆದಷ್ಟು ಗಟ್ಟಿ ಮಾತಾಡುವಂತ ತನ ಇರ್ಬೇಕು ಅಂತ ನಮ್ಗೆಲ್ಲ ಅನ್ಸೋದು. ಹಾಗಾಗಿ ಎಲ್ಲಿರೋರು ನಿರಾಸಕ್ತಿ ಹಾಕೋ ನಂಗೆ ಗೊತ್ತಿಲ್ಲ, ಆದ್ರೆ ಆಸಕ್ತಿ ಇದ್ರೆ ತಪ್ಪು ಅಲ್ಲ. ಸರ್, ಜನರ ಜೊತೆ ಸಂಪರ್ಕ ಇಟ್ಟುಕೊಳ್ಳುವುದು ಎಷ್ಟು ದೊಡ್ಡ ಮ್ಯಾಟರ್ ಆಗ್ತದೆ ಅಂತ. ಯಾಕೆಂತಂದ್ರೆ ಇನ್ಫ್ಯಾಕ್ಟ್ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಶೋಭಾ ಕರಂದ್ಲಾಜೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕ್ಷೇತ್ರಕ್ಕೆ ಬರ್ತಾ ಇರಲಿಲ್ಲ ಅನ್ನುವಂತ ಆಪಾದನೆಗಳು ಕೂಡ ಇದೆ, ಮತ್ತು ಗೋಬ್ಯಾಕ್ ಶೋಭಾ ಅನ್ನುವಂತ ಒಂದು ದೊಡ್ಡ ಹೋರಾಟ ಕೂಡ ನಡೆದಿದ್ದು ಕಣ್ ಮುಂದೆ ಇದೆ. ಜನರ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ ಒಬ್ಬ ರಾಜಕಾರಣಿಗೆ ಅಂತ? ಇಲ್ಲ, ಈಗ ಶೋಭಾ ಕರಂದ್ಲಾಜೆ ಅವರು ಕೆಲಸ ಮಾಡಿದ್ದಾರೆ, ಬಂದಿರುವಂತ ಅನುದಾನವನ್ನು ವಿಂಗಡಿಸಿದ್ದಾರೆ, ಎಲ್ಲೂ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿರಲಿಲ್ಲ. ಆದ್ರೆ 2-3 ಸತಿ ಅವರು MP ಆದ್ರು. ಅವ್ರು ಮಾಡಿದಂತ ಕೆಲಸಕ್ಕೆ ಪ್ರಚಾರವೂ ತಗೊಳ್ಳಿಲ್ಲ. ಮತ್ತೆ ನಮ್ಮ ಪಾರ್ಟಿಯಲ್ಲಿ ಏನಾಯ್ತಂದ್ರೆ ಅವ್ರನ್ನ ಪಾರ್ಟಿಯ ಸಂಘಟನೆಗೆ ನಾವು ತೊಡಸ್ಕೊಂಡೆವು. ಪಾರ್ಟಿಯ ಸಂಘಟನೆಗೆ ನಾವು ಜವಾಬ್ದಾರಿ ಕೊಟ್ಟೆವು ಪಾರ್ಟಿಯಲ್ಲಿ, ನನ್ಗನ್ಸ ಹಾಗೆ ಅವರು ಸಂಘಟನಾತ್ಮಕ ವಿಚಾರದಲ್ಲಿ ಕೆಲಸಗಳನ್ನ ಮಾಡ್ತಾ ಹೋದ್ರು. ಜನರಲ್ಲಲ್ಲಿ ಕೊರತೆಗಳು ಆಗಿರ್ಬೋದು, ಇಲ್ಲ ಅಂತ ನನ್ಗನ್ಸಿಲ್ಲ, ಕೊರತೆಗಳು ಆಗಿರ್ಬೋದು. ಆದ್ರೆ ಪಾರ್ಲಿಮೆಂಟ್ ಸದಸ್ಯನೊಬ್ಬ ಪ್ರತಿ ಗ್ರಾಮ ಮಟ್ಟದಲ್ಲೂ ಸಂಪರ್ಕ ಮಾಡೋದು ಕಷ್ಟ. ಕಾರ್ಯಕರ್ತರು ಹೇಳಿದ್ದಾರೆ ಅಂತೇಳಿ ಪ್ರತಿ ಮನೆಗೂ ಮತ್ತೆ ಹೇಳಿದಂತ ಪ್ರತಿ ಮದುವೆಗೂ, ಉಪನಯನಕ್ಕೂ, ವೈಕುಂಠ ಸಮಾರಂಭಕ್ಕೂ ಎಲ್ಲಾ ಕಡೆ ಹೋಗೋದು ಕಷ್ಟ.
ಹಾಗಾಗಿ ಸಹಜವಾಗಿ 2-3 ಸತಿ ಆದ ಕೂಡಲೇ ಕೆಲವರಿಗೆ ಮನಸ್ಸಿಗೆ ನೋವು ಆಗಿರ್ಬೋದು. ಅದು ಟೀಕೆ ಪ್ರತಿ ಟೀಕೆ ಬರದಲ್ಲೂ ಬಂದಿರಬಹುದು, ಇಲ್ಲ ಅಂತ ನಾನು ಹೇಳಿಲ್ಲ. ಆದ್ರೆ ಇವತ್ತು ಕೂಡ ನನ್ಗನ್ಸುತ್ತೆ ಶೋಭಾ ಕರಂದ್ಲಾಜೆ ನಮ್ಮ ಪಾರ್ಟಿಯಲ್ಲೇ ಒಂದು ಗಟ್ಟಿತನ ಇರುವಂತ ಹೆಣ್ಮಗು, ಗಟ್ಟಿತನ ಇರುವಂತ ಹೆಣ್ಮಗು. ಮತ್ತು ಯಾವ್ದಾದ್ರು ಒಂದು ಕೆಲಸವನ್ನ ಕೊಟ್ರೆ ಅದನ್ನ ನಿಷ್ಠೆಯಿಂದ ಮಾಡುವಂತ ಶಕ್ತಿ ಇರೋರು. ಆ ಕೇಂದ್ರ ಮಟ್ಟದಲ್ಲಿ ಅಥವಾ ನಮ್ಮ ಸರ್ಕಾರದ ಮಟ್ಟದಲ್ಲಿ ಅವ್ರದ್ದೇ ಆದಂತ ಗೌರವ ಅವರಿಗಿದೆ. ಇಲ್ಲೇನೋ ಸಣ್ಣ ಪುಟ್ಟ ಇರ್ಸು ಮುರ್ಸಿರ್ಬೋದು, ಕ್ಷೇತ್ರ ಬದಲಾಗಿರ್ಬೋದು, ಅದು ಸಂದರ್ಭ ಆಯ್ತು ಹೋಯ್ತು, ನಾವು ಅದ್ರ ಬಗ್ಗೆ ಗಮನ ಕೊಡ್ಬಿಟ್ಟು ಅವ್ರು ಮಾಡುವಂತ ಒಳ್ಳೆಯ ಕೆಲಸಗಳ ಬಗ್ಗೆ, ಉದಾಹರಣೆಗೆ ಅವ್ರು ಕಾರ್ಮಿಕ ಇಲಾಖೆ ಕೊಟ್ಟಿದ್ದಾರೆ. ನಾನು ಸಣ್ಣ ಸಣ್ಣ ಕೆಲಸ ಇದ್ರು ಕೂಡ ಅವ್ರ ಹತ್ರ ಹಿಡ್ಕೊಂಡು ಹೋಗ್ತೇನೆ. ಈಗ ಶೋಭಾಗೆ ಇದೊಂದು ಆಗ್ಬೇಕು ಅಂತ ಹೇಳಿ ತಕ್ಷಣ ಅವ್ರು ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಅವ್ರ ಆಫೀಸರ್ನ ಕರೆದು ಇದು ಮಾಡಿ ಕೊಡಂತಾರೆ. ಅವ 5 ನಿಮಿಷ ನಂಗೆ ವಾಪಸ್ ಹೇಳ್ತಾನೆ. ಅಲ್ಲೆಲ್ಲೋ ESI ಆಸ್ಪತ್ರೆ ಕೊಟ್ಟಿಲ್ಲ, ಮತ್ತೇನೋ ಕೊಟ್ಟಿಲ್ಲ, ಇದೆಲ್ಲ ಇದೆಯಲ್ಲ, ಅದೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಮತ್ತೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಅವ್ರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿದ್ರು ಕರ್ನಾಟಕದಲ್ಲಿ. ಈ PDO ಅನ್ನುವಂತ ಕಲ್ಪನೆ ತಂದದ್ದೇ ಅವರು. ಮರುದಿವ್ಸ ಮರುದಿವ್ಸ ಸ್ವಲ್ಪ ದಿವಸಗಳ ನಂತರ ಮತ್ತಾರೋ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಯಾರು. ಅವಾಗ ಈ ಒಂದು ಪತ್ರಿಕೆಯಲ್ಲಿ ಬರ್ದಿದ್ದ, ಶೋಭಾ ಕರಂದ್ಲಾಜೆಯ ಅಚ್ಚುಕಟ್ಟುತನ ತೋರ್ತಾ ಇಲ್ಲ ಅಂತ ಹೇಳಿ. ಅಚ್ಚುಕಟ್ಟುತನ ಅಂದ್ರೆ ಆ ಕೆಲಸವನ್ನ ನಿಷ್ಠೆಯಿಂದ ಹಿಡಿದು ಮಾಡುವ ರೀತಿ ಅಂತ ಹೇಳಿದ. ಹಾಗಾಗಿ ಶೋಭಾ ಕರಂದ್ಲಾಜೆ ಒಳ್ಳೆ ಕೆಲಸಗಾರರು. ಅಲ್ಲೂ ಎಲ್ಲೋ ಸಾಂದರ್ಭಿಕವಾಗಿ ಸಣ್ಣ ಪುಟ್ಟ ಲೋಪಗಳು ಎಲ್ಲರಿಗೂ ರಾಜಕಾರಣಿಗಳಿಗೂ ಬರುತ್ತೆ, ಅವರಿಗೂ ಬಂದಿರಬಹುದು. ಓಕೆ ಸರ್, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಮತ್ತು ಅನಂತ್ ಕುಮಾರ್ ಹೆಗಡೆ ಅವರ ವಿಚಾರ ಪದೇ ಪದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆಗಳು ಅಥವಾ ಏನಾದ್ರೂ ಅವ್ರಿಗೆ ಸಿಗಬಹುದಾ ಅಂತ? ಅಲ್ಲ, ಆಗಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ನಮ್ಮ ಪಾರ್ಟಿಯಲ್ಲಿ ಸಂಘಟನಾತ್ಮಕವಾಗಿ ಬಹಳ ಶಕ್ತಿ ಇದ್ದು. ಇವತ್ತು ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಎಲ್ಲ ಕಾಪಿ ಕುಡಿಲಿಕ್ಕೆ ಬರ್ತಾರೆ ಅಂದ್ರೆ 100 ಜನ ಒಟ್ಟಾಗ್ತಾರೆ. ಅವರ ಮಾತು, ಅವರ ಶಕ್ತಿ ಬಗ್ಗೆ ವಿಶೇಷವಾದ ಗೌರವ. ಯಾರೇನೋ ಅಭಿಪ್ರಾಯ ಪಡಬಹುದು, ನಳಿನ್ ಕುಮಾರ್ ಅವರು ಪಾರ್ಟಿ ಅಧ್ಯಕ್ಷರಾಗಿ ಬೇರೆ ಮಟ್ಟದಲ್ಲಿರುವಂತ ಸಂಘಟನೆಗೆ ಒತ್ತು ಕೊಟ್ಟಿದ್ರು. ಒಂದು ಚುನಾವಣೆ ಸೋತದಕ್ಕೆ ಅವರೇ ಕಾರಣ ಅಂತ ಹೇಳಬಾರದು ನಾವು, ಅಥವಾ ಗೆದ್ರು ಅವರೊಬ್ಬರೇ ಕಾರಣ ಅಂತ ಹೇಳಿ ಬಟ್ ಮಾಡೋದ್ರಲ್ಲೂ ಅರ್ಥ ಇಲ್ಲ. ಇದು ನಮ್ದು ಸಂಘಟನಾತ್ಮಕವಾದಂತ ಹೋರಾಟ. ನಮ್ಮ ಚುನಾವಣೆ ಇರೋದು, ನಮ್ಮ ಪಾರ್ಟಿಯ ಶಕ್ತಿ ಇರೋದು ಬೂತ್ ಮಟ್ಟದ ಕಾರ್ಯಕರ್ತರ ಕೈಯಲ್ಲಿ. ಆ ಬೂತ್ ಮಟ್ಟದ ಕಾರ್ಯಕರ್ತರ ಜೋಡಣೆ, ಸಂಪರ್ಕ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಶಾಸಕರಾದವರ ಶ್ರಮ, ಆಡಳಿತದ ಜವಾಬ್ದಾರಿ, ಇವೆಲ್ಲವೂ ಕೂಡ ಒಂದು ಚುನಾವಣೆ ಮಾನದಂಡವಾಗಿ ಪರಿವರ್ತನೆ ಆಗಿರುತ್ತೆ. ಸರ್ಕಾರ ತಗೊಂಡಂತ ನಿರ್ಧಾರಗಳು, ಪಕ್ಷ ಕೊಟ್ಟಿರುವಂತ ಹೇಳಿಕೆಗಳು, ಎಲ್ಲೋ ಅದು ಕೂಡ ಪರಿಣಾಮ ಬೀರಿದಂತ ಉದಾಹರಣೆಗಳಿರುತ್ತೆ. ಹಾಗಾಗಿ ನಳಿನ್ ಕುಮಾರ್ ಅವರು ಕೂಡ ಪಾರ್ಟಿಯ ವಿಚಾರಕ್ಕೆ ಸ್ಪಷ್ಟತೆ ಇದ್ದು ಸಾಕಷ್ಟು ಗಟ್ಟಿತನದ ಮತ್ತು ಪಾರ್ಟಿಯ ಸಂಘಟನೆಯ ಜೋಡಣೆಯ ಕೆಲಸವನ್ನ ಮಾಡಿದ್ರು. ಮೈಸೂರಿನ ಪ್ರತಾಪ್ ಸಿಂಹ ಇವತ್ತು ಕೂಡ ಒಂದು ಜನರ ಮಧ್ಯೆ ಓಡಾಡುವಂತ ಒಂದು ಮನುಷ್ಯ. ಬೇರೆ ಬೇರೆ ಕಾರಣಕ್ಕೆ ಅವಕಾಶ ವಂಚಿತ ಆಗಿದೆ ಅನ್ನೋ ಸತ್ಯ. ಆದ್ರೆ ನಮ್ಗಿಂತ ದೊಡ್ಡವರಿಗೆ ಇದೆಲ್ಲರ ಗಮನದಲ್ಲಿದೆ, ಇದೆಲ್ಲ ಗಮನದಲ್ಲಿದೆ. ಈಗ ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗ್ತಾರೆ ಅಂತೇಳಿ ನೀವು ಕನಸು ಕಾಣ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಅವ್ರು ಆಗಿದ್ರು. ಈ ನಮ್ಮ ಶಾಂತರಾಮ್ ಸಿದ್ದಿ ಅವರು MLC ಆಗ್ತಾರೆ ಅಂತೇಳಿ ನಾವ್ಯಾರು ಊಹೆ ಮಾಡ್ಕೊಂಡಿರ್ಲಿಲ್ಲ. ನಾನು MP ಆಗ್ತೇನೆ ಅಂತ ಹೇಳಿ ನಮ್ ಕಾರ್ಯಕರ್ತರು ಕನಸು ಕೂಡ ಕಂಡಿರ್ಲಿಲ್ಲ. ಹಾಗಾಗಿ ಪಾರ್ಟಿಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಂದಾಗ ಆಯಕಟ್ಟಿನ ಜಾಗದಲ್ಲಿ ಯಾರಿಗೆ ಯಾವ ಅಧಿಕಾರ ಮತ್ತು ಜವಾಬ್ದಾರಿ ಹಂಚಿಕೆ ಆಗ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಎಲ್ಲ ನನ್ನ ಸ್ನೇಹಿತರಿಗೆ ಕಾಯುವ ತಾಳ್ಮೆ ಇದೆ. ಎಲ್ಲ ನೀವು ಹೇಳಿದ್ರಲ್ಲ, ಇವರೆಲ್ಲರಿಗೂ ಕೂಡ ಕಾಯುವ ತಾಳ್ಮೆ ಇದೆ. ಹಾಗೆ ನಾವು ಅದನ್ನ ನಿರೀಕ್ಷೆಯಲ್ಲಿದ್ದೇವೆ. ಅಮೇಸಿಂಗ್. ವಿಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಇಲ್ಲೊಂದು ಗ್ರಾಮ ಪಂಚಾಯತ್ ಸದಸ್ಯರಿಂದ ನಾನು ಪಾರ್ಲಿಮೆಂಟ್ ಸದಸ್ಯನವರೆಗೆ ನನಗೆ ಜನರು ಕೊಟ್ಟಿರುವಂತಹ ಪ್ರೀತಿ, ನಾನು ತಪ್ಪುಗಳು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿರುವುದು, ನಾನು ಸರಿಯಾದ ಕೆಲಸ ಮಾಡಿರುವಾಗ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿರುವುದು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದೇನು ಸಣ್ಣದಲ್ಲ. ಹಾಗಾಗಿ ನನ್ನ ಪಾರ್ಟಿಯವ್ರನ್ನ, ಪರಿವಾರವನ್ನ, ನನ್ನ ಸಂಘಟನೆಯನ್ನ ಒಂದು ಕಾಲದಲ್ಲಿ ಡಾಕ್ಟರ್ ಆಚಾರ್ಯರು, ಸೋಮಶೇಖರ ಭಟ್ರು ಅಂತವ್ರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದು. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಾಗ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅಂತ ಹಿರಿಯರು ನಾನೊಂದ್ಸತಿ MLC ಆಗ್ಬೇಕಂತ ಪಕ್ಷಕ್ಕೆ ಸಲಹೆ ಕೊಟ್ಟಿರೋದು, ಕಾಲಘಟ್ಟದಲ್ಲಿ ಪರಿವಾರದವರು ನನ್ನ ಪರವಾಗಿ ನಿಂತಿರೋದು, ಇವೆಲ್ಲವನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಸಿದೆ. ಹಾಗಾಗಿ ನಾನು ಜವಾಬ್ದಾರಿ ಏರಿತ್ತು ಈ ಸವೆದ ದಾರಿಗಳನ್ನೆಲ್ಲ ಒಂದ್ಸತಿ ಗಮನದಲ್ಲಿ ಇಟ್ಕೊಂಡು ಮುಂದೆ ನನ್ನನ್ನು ಈ ಜಾಗಕ್ಕೆ ತಂದವರ ನಿರೀಕ್ಷೆಗಳೇನು ಅಂತ ಅರ್ಥ ಮಾಡ್ಕೊಂಡು ಕೆಲಸಗಳು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ನನ್ಗನ್ಸುತ್ತೆ ನಾನು ಗುರಿ ತಲುಪ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತುಗಳು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಕೋಟಾದಿಂದ.